ಓಕೆ ಓಕೆ. श्रीमान् वेङ्कटनाथार्य कवितार्के केसरी वेदान्ताचार्यवर्यो मे श्रीदत्तां सदा हृदि लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्परां यो नित्यमच्युतपदाम्बुजयुग्मरुक्मौ व्यामोहतस्तयुतराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये। श्रीपराशरभट्टारयः श्रीरङ्गेशपुरोहितः श्रीवत्साङ्कसुतः श्रीमान् श्रेयसे मेस्तु भूजसे व्यासं वसिष्ठनप्तारं शक्तेः पौत्रमकल्मषं पराशरात्मजं वन्दे सुगतातन्तपोनिधिं व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः अविकाराय शुद्धाय नित्याय परमात्मने सदैकरूपरूपाय विष्णवे सर्वजिष्णवे। मैंने ಪರಾಶರ ಭಟ್ಟರ ವ್ಯಾಖ್ಯಾನವನ್ನ ಸುರೇಶ ಶರ್ಮಾ ಅವರದಾಯಿತು. ಇನ್ನು ಶಂಕರ ಭಾಷ್ಯ ನೋಡೋಣ. ಅದರಲ್ಲಿ ಅದಾಗಿ ಇವರು ಸುರೇಶ ಅಂದ್ರೆ ಸುರಾಣಾಂ ದೇವತಾನಾಂ ಈಶಃ ಸುರೇಶ ಅಂದ್ರೆ ಸುರಾಣಾಂ ಅಂದ್ರೆ ದೇವತೆಗಳು, ದೇವತೆಗಳಿಗೆಲ್ಲ ಅವನು ಈಶನಾದ್ರಿಂದ ಅವನು ಸುರೇಶ ಅಂತ ಹೇಳ್ತಾರೆ. ಅದಕ್ಕೆ ಇವರು ಇನ್ನೊಂದು ಇದು ಕೊಡ್ತಾರೆ, ಅದು ಅದೊಂದು ವ್ಯಾಖ್ಯಾನ, ಇದು ವ್ಯಾಕರಣ ಒಂದು ಅಂಶ ಹೇಳಿ ಸು ಉಪಪದೋ ವಾ ರಾಧಾತು ಶೋಭನ ಧಾತೃಣಾಂ ಈಶಃ ಸುರೇಶಃ. ಅವರಿಗೆ ಸುರ ಅಂತ ಯಾಕೆ ಹೆಸರು ಬಂತು ಅಂದ್ರೆ ಆ ಶೋಭನ ಧಾತೃತ್ವ ಉಳ್ಳವರು. ಅದಕ್ಕೆ ಸು ಅನ್ನೋದು ಉಪಪದ ಇಟ್ಕೊಂಡು ಅದನ್ನ ರಾಧಾತು, ಅದು ರಾ ಅನ್ನೋದು ರಾಧತೆ ರಾಧೀಯತೆ ಅಂದ್ರೆ ಅದು ಶೋಭನವಾಗೋದದು. ಅದು ಸು ಅನ್ನೋ ಉಪಪದ ಇಟ್ಕೊಂಡಿರೋದ್ರಿಂದ ಆ ಸುರ ಅಂತ ಬರುತ್ತೆ ಅವ್ರಿಗೆ ಈಶಾ ಅಂದ್ಬಿಟ್ಟು ಅದನ್ನ ತೋರಿಸ್ತಾರೆ. ಆಮೇಲೆ ಶರಣಂಗೆ ಹೇಳ್ತಾರೆ ಆರ್ತಾನಾಂ ಆರ್ತಿ ಹಂತಾನಂ ಅಂತ ಹೇಳ್ತಾರೆ. ಆರ್ತಾನಾಂ ಆರ್ತಿ ಹರಣತ್ವಾತೆ ಶರಣಂ. ಶರಣರೆಲ್ಲ ಆರ್ತಿಗಳನ್ನ, ಅವರ ಕಷ್ಟಗಳನ್ನೆಲ್ಲೂ ಹರಣ ಮಾಡೋದ್ರಿಂದ ಅವನು ಶರಣ ಅಂತ ಹೇಳ್ತಾರೆ. ಅದಕ್ಕೆ ಇವರು ಒಂದೇ ಹೇಳ್ಕೊಂಡು ಹೋಗ್ತಾರೆ. ಮಾಧ್ವರು ಮತ್ತೆ ಭಟ್ಟರು ಇಬ್ರು ತಾನ ಸ್ವಲ್ಪ ಅನೇಕ ಹೇಳ್ಕೊಂಡು ಹೋಗ್ತಾರೆ. ಪರಮಾನಂದ ರೂಪತ್ವಾತೆ ಶರ್ಮ, ಇದೆಲ್ಲರೂ ಒಂದೇ ತರ ವ್ಯಾಖ್ಯಾನ ಮಾಡಿದೆ. ಶರ್ಮ ಅಂದ್ರೆ ಭಗವಂತ ಪರಮಾನಂದವುಳ್ಳವನು, ಅದರಿಂದ ಶರ್ಮ. ಆಮೇಲೆ ವಿಶ್ವಸ್ಯ ಕಾರಣತ್ವಾತ್ ವಿಶ್ವರೇತಃ, ವಿಶ್ವಕ್ಕೆ ಕಾರಣ ಆದ್ರಿಂದ ಅವನೇ ಬೀಜ, ಅವನಿಂದ ಸೃಷ್ಟಿಯಾಗೋದು. ವಿಶ್ವಕ್ಕೆ ಕಾರಣ ಆಗೋದ್ರಿಂದ ವಿಶ್ವರೇತಃ ಅಂತ ಅವನಿಗೆ ರೇತಃ ಅಂತ ಹೇಳ್ತಾರೆ. ಸರ್ವಾಹ ಪ್ರಜಾಹ ಯತ್ ಸಕಾಶಾತ್ ಉದ್ಭವಂತಿ ಸ ಪ್ರಜಾಭವಃ ಅಂದ್ರೆ ಎಲ್ಲಾ ಪ್ರಜೆಗಳು ಸಹ ಯಾರಿಂದ ಉಂಟಾಗ್ತಾರೋ ಅಂತ ಹೇಳ್ತಾರೆ. ಸರ್ವ ಪ್ರಜಾ ಅಂದ್ರೆ ಇಲ್ಲಿ ಜೀವಕೋಟಿ ತಗೋಬೇಕು. ಪ್ರಜೆ ಅಂದ್ರೆ ಬರೀ ಪ್ರಜೆಗಳು ಮನುಷ್ಯರು ಮಾತ್ರ ಅಂತ ಹೋಗ್ಬೋದು. ಪ್ರಜಾ ಅಂದ್ರೆ ಜೀವಕೋಟಿ ಅಂತ. ಸರ್ವಾಹ ಜೀವಾಹ ಅಂತ ತಗೋಣ. ಸರ್ವಾಹ ಜೀವ ಯತ್ ಸಕಾಶಾತ್ ಉದ್ಭವಂತಿ ಅಂತ ಕಡೆಗೆ ಅಂತಂದ್ರೆ ಯತ್ ಸಕಾಶ ಯಾರ ಒಂದು ಕಾರಣದಿಂದ ಯಾರಿಂದ ಉಂಟಾಗುತ್ತೋ ಅದರಿಂದ ಅವನು ಭವ ಅಂದ್ರೆ ಉತ್ಪತ್ತಿ ಮಾಡೋದು. ಪ್ರಜಾಭವ, ಪ್ರಜಾ ಅಂದ್ರೆ ಇಲ್ಲಿ ನಾವು ಜೀವಕೋಟಿ ಜೀವಾತ್ಮ ಅಂತ ಹೋಗ್ಬೇಕು. ಬರೀ ಪ್ರಜೆಗಳನ್ನ ಮಾತ್ರ ಅಲ್ಲ, ಆ ಪ್ರಜಾಭವ, ಅದರಿಂದ ಪ್ರಜಾಭವ ಅಂತ ಹೇಳ್ತಾರೆ. ಅಹಹ ಪ್ರಕಾಶ ರೂಪತ್ವಾತ್ ಅಹ ಅನ್ನೋದು ಪ್ರಕಾಶ. ಅದಕ್ಕೆ ಬೆಳಗ್ಗೆ ಅನ್ನ ಅಹ ಅಂತ ಹೇಳೋದು ಬೇರೆದು. ಅದರಿಂದ ಪ್ರಕಾಶ ರೂಪತ್ವಾತ್ ಅವನಿಗೆ ಅಹ ಅಂದ್ಬಿಟ್ಟು ಅಂತ ಅವನಿಗೆ ನಿನ್ನೆ ಇದ್ರಲ್ಲಿ ಹೇಳಿದ್ವಿ. ಅವನಿಗೆ ಏನು ಪ್ರಕಾಶ ಅಂದ್ರೆ ನಮಗೆ ಕಾಳರಾತ್ರಿ, ಇವಾಗ ಅಜ್ಞಾನದಲ್ಲಿದ್ದೀವಿ, ಕಾಳರಾತ್ರಿ. ಅದಕ್ಕೆ ಆ ಕಾಳರಾತ್ರಿಯನ್ನ ಹೋಗ್ಲಾಡಿಸಿ ನಮಗೆ ಬೆಳಕನ್ನ ಕೊಡ್ತಾನೆ ಆಚಾರ್ಯರ ಮೂಲಕ. ಸ್ವಾಮಿ ದೇಶಿಕನ್ನ ಇದರಲ್ಲಿ ಹೇಳ್ತಾರೆ. ಅದಕ್ಕೆ ಆಚಾರ್ಯನ್ ಕಟಾಕ್ಷನ್ ಕಡೆಕ್ಕಂ ವರೆಯಲ್ ಕಾಳರಾತ್ರಿ ಪಿನ್ಬು ನಲ್ವಡಿವೆ ಅಂತ ಅವರ ರಾಷ್ಟ್ರದಲ್ಲಿ ಇದ್ದಾರೆ. ಆಚಾರ್ಯ ಕಟಾಕ್ಷ ಸಿಗೋವರೆಗೂ ನಮಗೆ ಕಾಳರಾತ್ರಿನೇ ಅದು, ಆಮೇಲೆ ನಾವು ಬೆಳಕು. ಅದಕ್ಕೆ ಆ ಬೆಳಕನ್ನು ಕೊಡುವನದಿಂದ ಅಹಹ ಅವನಿಗೆ ಹೇಳ್ತಾರೆ. ಆಮೇಲೆ ಕಾಲಾತ್ಮನ ಸ್ಥಿತೋ ವಿಷ್ಣು ಸಂವತ್ಸರ ಇತ್ಯುಕ್ತಃ, ಕಾಲಕ್ಕೂ ಅಧಿಪತಿ ಅವನು. ಅದರಿಂದ ಕಾಲಾತ್ಮನಾಗಿ ಅವನು ನಿಂತ್ಕೊಂಡಿರೋದ್ರ ಅವನಿಗೆ ಸಂವತ್ಸರ ಅಂತ ಹೇಳಿ. ಇದಕ್ಕೆ ಸಂವತ್ಸರಕ್ಕೆ ನಾವು ಭಟ್ಟರದೆಲ್ಲ ಬೇರೆ ಬೇರೆ ವ್ಯಾಖ್ಯಾನ ನೋಡಿದ್ವಿ. ಅದಕ್ಕೆ ಕಾಲಾತ್ಮಕನಾದ್ರಿಂದ ಅವನಿಗೆ ಸಂವತ್ಸರ. ಅವನಿಂದಲೇ ಒಂದು ವಿನಾಡಿಯಿಂದ ಹಿಡಿದು ಅದಕ್ಕೆ ಅಲ್ಲಿಂದ ಹಿಡಿದು ಪರಬ್ರಹ್ಮನ ಆಯುಸ್ವರೆಗೂ ನಮ್ಮಲ್ಲಿ ಹೇಳಿದೆ, ಕಾಲವನ್ನು ಹೇಳಿದೆ. ಅಷ್ಟು ಕಾಲ ಒಂದು ಇದು ಕಣ್ಣು ರೆಪ್ಪೆ ಬಿಟ್ಕೋದ್ರಿಂದ ಹಿಡಿದು ಪರಬ್ರಹ್ಮನ ಆಯುಸ್ವರೆಗೂ ನಮಗೆ ಕಾಲವನ್ನು ಹೇಳಿದೆ. ನಮಗೆ ಪರ ಅಂದ್ಬಿಟ್ಟು ಅದರಿಂದ ಅವನು ಅದು ಅಳತೆಗೊಳಗೆ 1 ವರ್ಷ ಸಂವತ್ಸರ ಅಂತ ಇಟ್ಕೊಂಡಿದ್ವಿ. ಅದರಿಂದ ಹೇಳ್ತಾರೆ ಅದಕ್ಕೆ. ಆಮೇಲೆ
ವ್ಯಾಲವತೆ ಗ್ರಹೀತುಂ ಅಶಕ್ಯತ್ವಾದ ವ್ಯಾಲಃ. ವ್ಯಾಲಃ ಅಂದ್ರೆ ಘಟಸರ್ಪ, ಮಹಾಸರ್ಪ. ಮಹಾಸರ್ಪವನ್ನು ಹೇಗೆ ಹಿಡಿಯಲು ಸಾಧ್ಯವಿಲ್ಲೋ ಆ ಥರ ಭಗವಂತನನ್ನ ಗ್ರಹಿಸಲು, ಇಲ್ಲಿ ಹಿಡಿಯೋದಂದ್ರೆ ಗ್ರಹಿಸಲು ಸಾಧ್ಯವಿಲ್ಲದ್ರಿಂದ ಅವನು ವ್ಯಾಲಃ ಅಂತ ಹೇಳ್ತಾರೆ ಕಡೆಗೆ. ಪ್ರತೀತಿ ಪ್ರಜ್ಞಾ ಪ್ರತ್ಯಯ. ಆಮೇಲೆ ಪ್ರತೀತಿ ಪ್ರತಿ ಅನ್ನಗೆ ಪ್ರತಿ ಅಯಃ ಪ್ರತ್ಯಯ. ಆ ಪ್ರತಿ ಅನ್ನೋದು ಇತಿ ಪ್ರಜ್ಞಾ. ಅದಕ್ಕೆ ಪ್ರಜ್ಞೆಗೆ ಅದೊಂದು ಪರ್ಯಾಯ ಪದ. ಪ್ರಜ್ಞಾ ಅಂದ್ರೆ ಜ್ಞಾನ. ಅದಕ್ಕೆ ಶ್ರುತಿನಲ್ಲೂ ಪ್ರಜ್ಞಾನಂ ಬ್ರಹ್ಮ ಅಂತ ಬರ್ತದೆ. ಸಂಜ್ಞಾನಂ ವಿಜ್ಞಾನಂ ಪ್ರಜ್ಞಾನಂ ಜ್ಞಾನದ ವಿಜ್ಞಾನದ. ಸಂಜ್ಞಾನದಿಂದ ಸಮ್ಯಕ್ ಜ್ಞಾನಂ, ವಿಶೇಷಣ ಜ್ಞಾನಂ ವಿಜ್ಞಾನಂ, ಆಮೇಲೆ ಪ್ರಕರ್ಷೇಣ ಜ್ಞಾನಂ ಪ್ರಜ್ಞಾನಂ, ಶ್ರುತಿನಲ್ಲಿ ಬರುತ್ತೆ ಅದು. ಅದಕ್ಕೆ ಪ್ರಜ್ಞಾನಂ ಬ್ರಹ್ಮ ಅಂತಿರೋದ್ರಿಂದ ಅವನು ಪ್ರತ್ಯಯ. ಆ ಪ್ರತಿ ಅನ್ನೋದಕ್ಕೆ ಸಮಾನ ಪದ ಪ್ರಜ್ಞಾ. ಅದನ್ನು ಉಳ್ಳವನು ಪ್ರಜ್ಞಾ, ಅವನು ಪ್ರಜ್ಞಾನಂ ಬ್ರಹ್ಮ ಅಂದ್ಬಿಟ್ಟು ಅಂತ. ಕಡೆಗೆ ಸರ್ವಾಣಿ ದರ್ಶನಾತ್ಮಕಾನಿ ಅಕ್ಷೀಣಿ ಯಸ್ಯ ಸಹ ಸರ್ವದರ್ಶನಃ. ಎಲ್ಲ ಲೋಕದಲ್ಲಿರುವ ಎಲ್ಲವನ್ನೂ ಏಕಕಾಲದಲ್ಲಿ ಎಲ್ಲವನ್ನೂ ನೋಡುವ ಸಾಮರ್ಥ್ಯವುಳ್ಳವನು. ಅದಕ್ಕೆ ದರ್ಶನ ಆತ್ಮಕಾನಿ ಅಕ್ಷೀಣಿ. ಎಲ್ಲದ ಅಂದರೆ ಸರ್ವಾಣಿ ಆತ್ಮಕಾನಿ ಅಂದ್ರೆ ಅಂತರ್ಯಾಮಿಯಾಗಿದ್ದು ನಮ್ಮನ್ನ ಎಲ್ಲ ಇದರಲ್ಲೂ ನೋಡ್ತಾನೆ. ಬಹಿರ್ಯದಲ್ಲೂ ಇಟ್ಕೊಂಡು ಪ್ರತಿಯೊಂದು ಇದರ ಅನಂತ ಕೋಟಿ ಬ್ರಹ್ಮಾಂಡಗಳಲ್ಲಿ ಯಾವ ಸಮಯದಲ್ಲಿ ಏನೇ ನಡೆಯುತ್ತೋ ಎಲ್ಲವನ್ನು ಏಕಕಾಲದಲ್ಲಿ ನೋಡುವಂತ ಶಕ್ತಿ ಉಳ್ಳವನು. ದರ್ಶನಾತ್ಮಕಾನಿ ಅಕ್ಷೀಣಿ ಯಸ್ಯ ತೇ ಸರ್ವದರ್ಶನ. ಎಲ್ಲವನ್ನೂ ನೋಡುವ ಶಕ್ತಿ ಉಳ್ಳವನಾದ್ರಿಂದ ಅವನು ಸರ್ವದರ್ಶನ. ಅವನನ್ನ ನಾವು ನೋಡ್ತಾನೆ, ನಾವು ಅವನನ್ನ ನೋಡೋಕ್ ಸಾಧ್ಯವಿಲ್ಲ. ಅದಕ್ಕೆ ನಾವು ಗೀತೆಯಲ್ಲೆಲ್ಲ ನೋಡಿದ್ವಿ. ಅದಕ್ಕೆ ಸರ್ವಾತ್ಮಕತ್ವಾದ ವಿಶ್ವನು ಅವನು ವಿಶ್ವಚಕ್ಷು ಅಂತ ಹೇಳ್ತಾರೆ. ಅದಕ್ಕೆ ಅವನಿಗೆ ವಿಶ್ವಚಕ್ಷು ಅನ್ನೋದಕ್ಕೆ ಒಂದು ಸರ್ವದರ್ಶನ. ಅವನು ಇನ್ನೊಂದು ಹೇಳ್ತಾರೆ, ಅದಕ್ಕೆ ಒಂದು ಶ್ರುತಿನ ಹೇಳ್ತಾರೆ, ಎಲ್ಲರಿಗೂ ಅಂತರ್ಯಾಮಿಯವರಿಂದ ಅವನು. ಅದಕ್ಕೆ ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖೋ ವಿಶ್ವತೋ ಹಸ್ತ ಉತ ವಿಶ್ವತಸ್ವಾತ. ಲೋಕದಲ್ಲಿ ಎಲ್ಲರಿಗೂ ಅವನೇ ಕಣ್ಣು ಕೈ ಕಾಲು. ಶ್ರುತಿ ಅಂತೂ ಅತ್ಯದ್ಭುತವಾಗಿ ಕೊಂಡಾಡುತ್ತೆ ಅವನಿಗೆ. ಅವನಿಗೆ ವಿಶ್ವತಶ್ಚಕ್ಷು. ಇದು ಶ್ವೇತಾಶೋಪನಿಷತ್ತಲ್ಲಿ ಬರುತ್ತೆ, ತೈತ್ರಿಯದಲ್ಲೂ ಬರುತ್ತೆ. ವಿಶ್ವಾಕ್ಷಂ ವಿಶ್ವಶಂಭುವಂ ಅಂತ. ವಿಶ್ವ ಅಕ್ಷ ಅದು ಲೋಕಕ್ಕೆ ಕಣ್ಣಾಗಿರುವವನು. ಅದರಿಂದ ಅವನು ಸರ್ವದರ್ಶನ ಅಂತ ಹೇಳ್ತಾರೆ. ಆಮೇಲೆ ಅದರಲ್ಲಿ ಇವರು ಅದರಲ್ಲಿ ಸುಲಭವಾಗಿ ಚಿಕ್ಕದಾಗಿ ಮುಗಿಸ್ಬಿಟ್ರು ಇವ್ರದ್ದು ಶಂಕರ ಭಾಷ್ಯ ಅಷ್ಟೇ. ಅದು ಇನ್ನು ಇವ್ರದ್ದು ನೋಡೋಣ. ಇವ್ರದ್ದು ಸ್ವಲ್ಪ ಜಾಸ್ತಿ ಇರುತ್ತೆ ಇವ್ರದ್ದು. ಸುರೇಶ ಮಧುರ ಭಾಷ್ಯ. ಸುರೇಶ ಅಂತ ಅಂದ್ರೆ ಆಮೇಲೆ ಇವರು ಸುರಾಣಾಂ ದೇವಾನಾಂ ಈಶಃ ಸುರೇಶ. ಅದು ಸಾಧಾರಣ ಎಲ್ಲರೂ ಮಾಡಿರುವಂತದ್ದು. ಸುರ ಅಂತ ದೇವತೆಗಳು, ದೇವತೆಗಳಿಗೆಲ್ಲ ಒಡೆಯನಾದ್ರಿಂದ ಈಶನಾದ್ರಿಂದ ಸುರೇಶ ಅಂತ ಹೇಳ್ತಾರೆ ಕಡೆಗೆ. ಆಮೇಲೆ ಹೇಳ್ತಾರೆ ಇವರಿಂದ ಹೇಳ್ತಾರೆ ಏಕೆ ಸುರಾಹ ಅನ್ನೋದಕ್ಕೆ ಇನ್ನೊಂದು ಕೊಡ್ತಾರೆ. ಈಶಃ ಸರಿ. ಸಮುದ್ರೋತ್ಥ ಯೇಷಾಂ ಅಸ್ತೀತಿ ಸುರಾಹ. ಆ ಸಮುದ್ರದಲ್ಲಿ ಉತ್ಪತ್ತಿ ಮಾಡಿದ ಯಾರು ಸುರರು ಅಂತ, ಅಸುರರು ಇಬ್ಬರು ಮಾಡಿ ಅಮೃತವನ್ನು ಉತ್ಪತ್ತಿ ಮಾಡ್ತಾರೆ. ಆ ಅಮೃತಮಂಥನ ಕಾಲದಲ್ಲಿ ಅನೇಕ ವಸ್ತುಗಳು ಬರುತ್ತೆ. ಅದನ್ನ ಲಕ್ಷ್ಮಿ ಬಂದು ಭಗವಂತನ ವರ್ಣನೆ ಮಾಡ್ತಾಳೆ. ಇವರೇನ್ ಮಾಡ್ತಾರೆ, ಎಲ್ಲವನ್ನು ಅಪ್ಸರ ಸ್ತ್ರೀಯರನ್ನೇ ಆಗ್ಲಿ, ಆಮೇಲೆ ಐರಾವತವೇ ಆಗ್ಲಿ, ಇಲ್ಲ ಅಂದ್ರೆ ಅವನ ಇದು ಉಚ್ಚೈಶ್ರವಸ್ಸು ಅವನ ಇದೇ ಆಗ್ಲಿ, ಎಲ್ಲವನ್ನು ಇಂದ್ರ ಮಾಡ್ತಾನೆ. ಅದರಿಂದ ಅಲ್ಲಿ ಬರೋ ವಿಶೇಷವಾದ ಇದನ್ನೆಲ್ಲ ಪಡ್ಕೊಂಡಿರೋದ್ರಿಂದ ಅವರು ಸುರ ಅನ್ಬಿಟ್ಟು ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಈಶಃ ಸುರೇಶ ಅನ್ಬಿಟ್ಟು ಹೇಳ್ತಾರೆ. ಆಮೇಲೆ ಸುಷ್ಟು ರಾಜಂತೆ ಇತಿ ಸುರಾಹ. ದೇವತೆಗಳೆಲ್ಲ ಪ್ರಕಾಶಮಾಗಿರ್ತಾರೆ. ಎಲ್ಲ ಭಗವಂತನಿಂದ ಬಂದಂತ ಕೊಟ್ಟಂತ ಇದು ಎರವಲೆ ಇದೆಲ್ಲವೇ. ಅದರಿಂದ ಸುಷ್ಟು ರಾಜಂತೆ ಚೆನ್ನಾಗಿ ತೇಜೋಮಯವಾಗಿ, ಸುಷ್ಟು ಅಂದ್ರೆ ಚೆನ್ನಾಗಿ, ರಾಜಂತೆ ದೀಪ್ಯಮಾನವಾಗಿರ್ತಾರಂತೆ. ಅದರಿಂದ ಅವರಿಗೆ ಸುಷ್ಟು ರಾಜಂತೆ ಇತಿ ಸುರಾಹ ಅಂತ ಅದರಲ್ಲಿ ಅವನಿಗೆ ಸುರ ಅನ್ನೋದಕ್ಕೆ ಮಾಧವರು ತುಂಬಾ ಚೆನ್ನಾಗಿ ಆ ಪದಗಳನ್ನ ವ್ಯಾಖ್ಯಾನ ಮಾಡ್ತಾರೆ. ಅದರಿಂದ ತೇಷಾಂ ಈಶಃ ಸುರೇಶ, ಅವರಿಗೆಲ್ಲ ಈಶನಾದ್ರಿಂದ ಸುರೇಶ ಅಂತ ಹೇಳ್ತಾರೆ ಕಡೆಗೆ. ಆಮೇಲೆ ಇನ್ನೊಂದ್ 2-3 ವ್ಯಾಖ್ಯಾನ ಮಾಡಿದ್ದಾರೆ. ಇಲ್ಲ ಅದು ಅವರು ಲಕ್ಷ್ಮಿ ಅರ್ಥ ಬರೋ ತರ ಕೂಡ ಒಂದು ವ್ಯಾಖ್ಯಾನ ಮಾಡಿದ್ದಾರೆ. ನನಗೆ ಜ್ಞಾಪಕ ಬರ್ತಾ ಇಲ್ಲ, ಎಲ್ಲೋ ಓದಿದ್ದೆ ಅದು. ಲಕ್ಷ್ಮಿ ಸುರಾ ಈಶಾ ಅನ್ಬೇಕಾದ್ರೆ ಅದು ಈಶತ್ವ ಲಕ್ಷ್ಮಿಗೂ ಇರೋದ್ರಿಂದ ಲಕ್ಷ್ಮಿಗೂ ಸಹ ಅವ್ರ ಭಗವಂತ ಅವಳಿಗೂ ಅಂದ್ರೆ ಈಶತ್ವ ಈಗ ಸ್ತೋತ್ರದಲ್ಲಿ ಅದೇ ನಾವು ಹೇಳ್ತಾ ಇದೀವಿ, ನಾಳೆ ಮತ್ತೆ ಬರುತ್ತೆ ಅದು. ಅವಳಿಗೂ ಸಹ ಈಶತ್ವ ಇದೆ. ಆ ಈಶತ್ವ ಅವಳಾಗಿ ಅವಳ ದಾಸ್ಯತ್ವ ತಾನಾಗಿ ತನ್ಮೇಲೆ ಹಾಕೊಂಡಿರೋದು.
ಮೇಲೆ ಏರಿಟ್ಟುಕೊಂಡು ಅಂತ ತಮಿಳು ಹೇಳ್ತಾರೆ. ತಾನೇ ಇಟ್ಕೊಂಡಿರೋದು. ಅವಳು ಈಶತ್ವ ಇದೆ ಅವಳಿಗೆ. ಆದ್ರೂ ಸಹ ಅವಳು ಪತ್ನಿ ಆದ್ರಿಂದ ತಾನು ದಾಸ್ಯವನ್ನ ಸ್ವೀಕಾರ ಮಾಡಿದ್ದಾಳೆ. ಅಂತಹ ಅವಳಿಗೂ ಸಹ ಸುರೇಶರಿಗೆ ಈಶನಾದಂತಹ ಲಕ್ಷ್ಮಿ ಅಂತ ಇದರಲ್ಲಿ ನಂಗೆ ಜ್ಞಾಪಕ ಬರ್ತಾ ಇಲ್ಲ, ಸಂಸ್ಕೃತ ಪದ ಜ್ಞಾಪಕ ಬರ್ತಾ ಇಲ್ಲ. ಅವಳಿಗೂ ಸಹ ಇವನು ಸುಖವನ್ನು ಕೊಡ್ತಾನೆ, ಅದರಿಂದ ಸುರೇಶ ಅಂದ್ಬಿಟ್ಟು ಅದೊಂದು ಚೆನ್ನಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಚೆನ್ನಾಗಿದೆ, ಅದು ಪದಗಳೆಲ್ಲ ಸೇರಿಸಿ ಮಾಡಿದ್ದಾರೆ. ಸುರೇಶ ಅನ್ನುವಾಗೆ ಲಕ್ಷ್ಮಿಗೂ ಸಹ ಆನಂದವನ್ನು ಉಂಟು ಮಾಡುವವನು ಅವನು. ಸುರಕ್ಕೆ ಅವಳು ಈಶಿತ್ವ ಅವಳಿಗೂ ಇದೆ, ಅವಳಿಗೂ ಸಹ ಆನಂದವನ್ನ ಉಂಟು ಮಾಡೋದ್ರಿಂದ ಅವನು ಸುರೇಶ ಅಂದ್ಬಿಟ್ಟು ಬರುತ್ತೆ ಅಂತ ಹೇಳ್ತಾರೆ. ಅದನ್ನ ಶರಣಂ ಅನ್ನುವಾಗ, ಶರಣಂ ಅಂದ್ರೆ ಆಶ್ರಯ ಹೇಳಿದೆ, 2-3 ಅರ್ಥ ಹೇಳಿದ್ದೆ. ಶರಣಂ ಅಂದ್ರೆ ರಕ್ಷಣೆ ಅಂತ, ಆಶ್ರಯ ಅಂದ್ರೆ ವಾಸಸ್ಥಾನ ಶರಣ ಅನ್ಬಿಟ್ಟು ಅಂತ ಅದನ್ನ ಹೇಳ್ತಾರೆ. ಅದಕ್ಕೆ ಅಂದ್ರೆ ಶರಣಂ ಅಂದ್ರೆ ರಕ್ಷಿತ ಅಂತ, ಶರಣಂ ಅಂದ್ರೆ ಆಶ್ರಯ. ಅವನು ಎಲ್ಲರಿಗೂ ಆಶ್ರಯನಾಗಿರೋದ್ರಿಂದ ಶರಣ. ಅವನು ಎಲ್ಲರನ್ನೂ ಕಾಪಾಡೋದ್ರಿಂದಲೂ ಸಹ ಅವನು ಶರಣ ಅಂದ್ಬಿಟ್ಟು 2 ಅರ್ಥವನ್ನು ಮಾಡ್ತಾರೆ ಕಡೆಗೆ. ಆಮೇಲೆ ಅದಕ್ಕೆ ಭೀತಾನಾಂ ಭಯನಾಶನಂ ಅನ್ನೋದು ಹೇಳ್ತಾರೆ. ಭಯಹಂತೃತ್ವಾತೆ ಶರಣಂ ಅಂದ್ರೆ ಯಾರು ಭೀತರಿಗೆ ಭಯಹಂತೃತ್ವಾತ್ ಭಯವನ್ನ ಹೋಗ್ಲಾಡಿಸೋದ್ರಿಂದಲೂ ಸಹ ಅವನು ಶರಣಂ ಅಂತ ಹೇಳ್ತಾರೆ ಕಡೆಗೆ. ಆಮೇಲೆ ಶರಣಂ ಆರ್ತಾನಾಂ, ಅದರಲ್ಲೇ ನೋಡ್ತೆ. ಆರ್ತರಿಗೆ ಇವನು ನೆನ್ನೆ ಹೇಳಿದೆ, ಅವರಿಗೆ ಭಗವಂತ ಒಂದು ಆಶ್ವಾಸನೆಯನ್ನು ಕೊಡ್ತಾನೆ. ಅದರಿಂದ ಶರಣಂ. ಅದಕ್ಕೆ ಮಾ ಶುಚಃ ಅಂತ ಹೇಳೋದ್ರಲ್ಲಿ ನೀವು ಯೋಚನೆ ಮಾಡಬೇಡ, ಏನು ಶೋಕಿಸ್ಬೇಡ ನೀನು, ನಿಮ್ಗೆ ಮೋಕ್ಷ ಇಷ್ಯಾಮಿ ಮಾ ಶುಚಃ ಅಂತ ಗೀತೆ ಹೇಳಿದಾಗೆ. ಅದಕ್ಕೆ ಶರಣಂ ಆರ್ತಾನಾಂ ಇತಿ, ಎಲ್ಲರಿಗೂ ಒಂದು ಅಭಯವನ್ನ ಕೊಡ್ತಾನ ಅವನು. ನೀನೇನ್ ಯೋಚನೆ ಮಾಡಿ ನಾನಿದ್ದೇನೆ ಏನ್ಬಿಟ್ಟು ಅಂತ ಆ ಧೈರ್ಯವನ್ನು ಕೊಡೋದು ಆ ಶರಣ್ಯನಿಗೊಬ್ಬನಿಗೆ ಆಗುತ್ತೆ. ಯಾರಿಂದ ಕಾಪಾಡಲು ಸಾಮರ್ಥ್ಯವಿದೆಯೋ ಅವ್ರು ಮಾತ್ರ ಹೇಳ್ಬೋದು, ಯೋಚನೆ ಮಾಡೋ ನಾನು ಕಾಪಾಡ್ತೀನಿ ಅಂತ. ನಮ್ಮನ್ನೇ ಕಾಪಾಡೋದಕ್ಕೆ ನಮಗೆ ಆಗೋದಿಲ್ಲ, ನಾವು ಇನ್ನೊಬ್ಬರನ್ನ ಕಾಪಾಡ್ತೀವಿ ಅಂತ ಹೇಗಾಗುತ್ತೆ? ಅದು ಸಾಧ್ಯವೇ ಇಲ್ಲ. ಅದರಿಂದ ಶರಣಂ ಅನ್ನೋದು ಅದನ್ನ ಹೇಳ್ತಾರೆ ಕಡೆಗೆ. ಆಮೇಲೆ ಶರಣಂ ಅನ್ನೋದಕ್ಕೆ ಇನ್ನೊಂದು ಅರ್ಥ ಹೇಳಿದ್ದಾರೆ, ಬೇರೆ ಇವ್ರು ಮಾತ್ರ ಹೇಳಿದ್ದಾರೆ. ಘಾತಕ ಅಂತ ಹೇಳಿದೆ. ಶರಣ ಶಬ್ದಕ್ಕೆ ಅನೇಕ ಅರ್ಥಗಳಿದೆಯಲ್ಲ, ಇನ್ನೊಂದು ಅರ್ಥ ಘಾತಕ. ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ಸಹ ನಾಶ ಮಾಡ್ತಾನಲ್ಲ, ಅದರಿಂದಲೂ ಸಹ ಅವನು ಶರಣಂ ಅಂತ ಆಗ್ತಾನೆ. ಅವನು ಕಾಪಾಡೋದು ಅವನೇ, ಅವನ ಆಧಾರವಾಗಿರೋದು ಅವನೇ, ಆಶ್ರಯವಾಗಿರೋದು ಅವನೇ, ನಾಶ ಮಾಡೋದು ಅವನೇ. ಆ ಶರಣಂ ಒಂದಕ್ಕೆ ಇಷ್ಟೆಲ್ಲ ಅರ್ಥ ಇದೆ. ಅದನ್ನ ಹೇಳ್ತಾ ಕಡೆಗೆ ಅದಕ್ಕೆ ಆದಿತ್ಯ ಪುರಾಣದ ಒಂದು ಶ್ಲೋಕ ಕೋಟ್ ಮಾಡ್ತಾರೆ. ಶ್ರೀ ವೆಂಕಟೇಶ ಮತ್ಸ್ವಾಮಿನ್ ಜ್ಞಾನಾನಂದ ದಯಾನಿಧೆ ಶರಣಾಗತ ಸಂತ್ರಾಣ ವರಣ ಭೀಷ್ಟವರ್ಷಣ ಅಂದ್ಬಿಟ್ಟು ಭೀಷ್ಟವರ್ಷಣ ಅಂತ. ಅವನು ಶ್ರೀ ವೆಂಕಟೇಶ ಮತ್ಸ್ವಾಮಿನ್, ಅವನು ನಮ್ಮ ಸ್ವಾಮಿ ಆಗಿದ್ದಾನ. ಯಾರು ಅವನು? ಜ್ಞಾನಾನಂದ ದಯಾನಿಧೆ. ಜ್ಞಾನಾನಂದಗಳ ಇದು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳೋದು ಅವನು. ಮತ್ತೆ ದಯಾನಿಧೆ, ದಯದೇ ಅವನಲ್ಲಿ ಕೂಡಿದೆ, ಅವನಿಗೆ ನಿಧಿಯಾಗಿದ್ದಾನೆ ಮಂತ್ರ ಅವನು. ಆಮೇಲೆ ಶರಣಾಗತ ಸತ್ರಾಣ ವರಣ, ಯಾರ್ಯಾರು ಶರಣಾಗತ ಮಾಡ್ತಾರೋ ಅವರನ್ನ ಸತ್ರಾಣರನ್ನಾಗಿ ಮಾಡಿ, ಅವರ ತ್ರಾಣ ಇಲ್ಲದೆ ಇದ್ದವ್ರನ್ನ ತ್ರಾಣ ಉಲ್ಟವಂದಾಗಿ ಮಾಡಿ, ಮತ್ತೆ ಅವರನ್ನ ವರಿಸ್ತಾನೆ, ಅಂದ್ರೆ ಅವರ ದುಃಖಗಳಿಂದ ಹೊರಡಿಸ್ತಾನೆ. ಆಮೇಲೆ ಅಭೀಷ್ಟ ವರ್ಷಣ, ಅವ್ರು ಏನ್ ಕೇಳಿದ್ರು ಅದನ್ನ ಕೊಡ್ತಾನೆ ಅಂತ ಹೇಳುವಾಗ ಅದರಲ್ಲಿ ಆ ಶರಣ ಪದವನ್ನು ಹಾಕಿದೆ ಅದಕ್ಕೆ. ಅದರಿಂದ ಶ್ರೀನಿವಾಸ ಅಂತ ಭಗವಂತ ಅಂದ್ಬಿಟ್ಟು. ಆಮೇಲೆ ಶರ್ಮ ಅಂದ್ರೆ ಅದಕ್ಕೆ ಎಲ್ಲ ಪರಮಾನಂದ ರೂಪತ್ವ ಶರ್ಮ. ಅದರಿಂದ ಅದನ್ನ ಎಲ್ಲವನ್ನೂ ಸಹ ಅವನು ಅದಕ್ಕೆ ಇವರು ಇದು ತೋರ್ತಾರೆ. ಇದು ಭಟ್ರು ತೋರಿಸಿದ್ರು ಶ್ರೀ ಹಿಂಸಾಯಾಮ್ ಅಂತ. ಶ್ರೀ ಪದದಿಂದ ಬಂದಿರೋದು ಶರ್ಮ. ಅದಕ್ಕೆ ನೆನ್ನೆ ಪರಾಶರ ಭಟ್ರು ತೋರಿಸಿದ್ರು ವ್ಯಾಕರಣದಲ್ಲಿ ಹೇಗೆ ಅಂತ. ಅದಕ್ಕೆ ಎಲ್ಯೂಟ್ ಪ್ರತ್ಯಯ ಬಂದು ಅದು ಶರ್ಮ ಅಂತ ಆಗುತ್ತೆ ಅಂದ್ಬಿಟ್ಟು. ಅದ ಶ್ರೀ ಹಿಂಸಾಯಾಮ್ ಅಂದ್ರೆ ಶ್ರೀ ಅಂದ್ರೆ ಹಿಂಸೆ. ಆ ಹಿಂಸೆಯನ್ನ ಶೃಣೋತಿ ಅಶುಭಂ, ಅದನ್ನ ಭಗವಂತ ಹೋಗ್ಲಾಡಿಸ್ತಾನೆ. ಆ ಅಶುಭವನ್ನ, ಆ ಹಿಂಸೆ ಅಶುಭವನ್ನ ಭಗವಂತ ಹೋಗ್ಲಾಡ್ತಾನೆ. ಅದರಿಂದಲೂ ಅವನು ಶರ್ಮ ಮಾಡಿ ಆನಂದವನ್ನು ಕೊಡ್ತಾನೆ. ಅದರಿಂದ ಶರ್ಮ ಅಂತ ಹೇಳ್ತಾರೆ. ಅದಕ್ಕೆ ವಿಶ್ವರೇತಾಹ ಅಂತಾರೆ. ವಿಶ್ವಂ ರೇತಃ ಕಾರ್ಯಂ ಯಸ್ಯ ಸಹ ವಿಶ್ವರೇತಾಹ. ಕಡೆಗೆ ಅವನು ವಿಶ್ವಂ ರೇತಃ, ವಿಶ್ವವನ್ನ ಸೃಷ್ಟಿ ಮಾಡೋದು ಅವನ ಕಾರ್ಯ. ಇಲ್ಲ ವಿಶ್ವ ಅವನು ಕಾರ್ಯಾಲಯ. ಅದರಿಂದ ಯಾರಿಗೆ ಈ ವಿಶ್ವವು ಕಾರ್ಯಾಲಯವಾಗಿದೆಯೋ, ಯಾರಿಂದ ಈ ವಿಶ್ವ ಉಂಟಾಗಿ ಅವನಿಗೆ ಮುಂದಿನ ಇದಕ್ಕೆಲ್ಲ ಕಾರ್ಯಾಲಯ, ಅವನ ಲೀಲಾದ್ಭುತಿಗೆ ಇದೇ ಬೇಕಲ್ಲ, ಈ ವಿಶ್ವವೇ ಬೇಕು. ಅದರಿಂದ ಅವನು ಯಾರಿಗೆ ಇದಿದೆಯೋ ಅದರಿಂದ ಅವನು ವಿಶ್ವರೇತಾಹ.
ತಾನೇ ಲೋಕವನ್ನು ಸೃಷ್ಟಿ ಮಾಡಿ ಅದರಲ್ಲಿ ಲೀಲಾ ವಿಭೂತಿಯನ್ನ ಅನುಭವಿಸೋದ ನಾಟಕವನ್ನುಗಳೆಲ್ಲ ಆಡಿ ಅವತಾರಗಳೆಲ್ಲ ಮಾಡಿ ನಮ್ಮ ಜೀವಿತ ಕೋಟಿಗಳೆಲ್ಲ ಮಾಡಿ ಇದು ಅವನ ನಾಟಕ ನಾವು ದಶಾವತಾರದಲ್ಲಿ ನೋಡಿದೀವಿ. ಅದರಿಂದ ಅವನು ವಿಶ್ವರೇತಾಹ ಅನ್ಬಿಟ್ಟು ಹೇಳ್ತಾರೆ ಕಡೆಗೆ. ಆಮೇಲೆ ಹೇಳ್ತಾರೆ ಅದಕ್ಕೆ ಇದು ತನ್ನಿಷ್ಟಸ್ಯ ಮೋಕ್ಷೋಪದೇಶಾತ್ ಅಂತ ಬ್ರಹ್ಮಸೂತ್ರ ಬರುತ್ತೆ 1ನೇ ಅಧ್ಯಾಯದಲ್ಲಿ 1ನೇ ಪಾದದಲ್ಲಿ. ಅದರಲ್ಲಿ ಈ ವಿಷಯವನ್ನ ಇದು ಮಾಡ್ತಾರೆ ಕಡೆಗೆ. ಆಮೇಲೆ ಒಂದು ಬೃಹದಾರಣ್ಯಕದ ಒಂದು ಶ್ಲೋಕವನ್ನ ಇದು ಹೇಳ್ತಾರೆ ಇವರು ಇದರಲ್ಲಿ. ಯಸ್ಯಾನುವಿತ್ತ ಪ್ರತಿಬುದ್ಧ ಆತ್ಮ ಅಸ್ಮಿನ್ ಸಂದೋಷೆ ಗಹನೆ ಪ್ರವಿಷ್ಟ ಸ ವಿಶ್ವಗತೆ ಸಹಿ ಸರ್ವಸ್ಯ ಕರ್ತ ತಸ್ಯ ಲೋಕಃ ಸ ಉಲೋಕ ಏವ. ಬೃಹದಾರಣ್ಯಕದಲ್ಲಿ ಹೇಳ್ತಾರೆ. ಅಂದ್ರೆ ಅವನಿಗೆ ಅದು ಆತ್ಮನಿಷ್ಠಸ್ಯ ಮೋಕ್ಷ ಹೇಳ್ತಾರೆ ಉಪದಿಶ್ಯತೆ ಅಂದ್ಬಿಟ್ಟು. ಇಲ್ಲಿ ತನ್ನಿಷ್ಠಸ್ಯ ಅಂತ ಅನ್ನೋದಕ್ಕೆ ವ್ಯಾಖ್ಯಾನಕ್ಕೆ ಹೇಳುವಂತ ಬೃಹದಾರಣ್ಯಕದ ಮಂತ್ರ ಇದು. ಅದರಲ್ಲಿ ವಿಶ್ವರೇತ ಅಂದ್ರೆ ಅಲ್ಲಿ ಇವನು ಯಸ್ಯ ಅನುವಿತ್ತ ಪ್ರತಿಬುದ್ಧ ಆತ್ಮ ಅಸ್ಮಿನ್ ಸಂದೋಹೆ ಗಹನೆ ಪ್ರವಿಷ್ಟ ಮತ್ತು ಜೀವಕೋಟಿಗಳೆಲ್ಲ ಇಲ್ಲಿ ಬರುವಂಗೆ ಮಾಡಿ ಆ ಜೀವಕೋಟಿಗಳ ಗಹನೆ ಅವಳ ಹೃದಯದೊಳಗಡೆ ಪ್ರವಿಷ್ಟ ಒಳಗಡೆ ಹೋಗ್ತಾನೆ. ಬಂದವನೇನ್ ಮಾಡ್ತಾನೆ, ನಮ್ಮನ್ನ ನಡೆಸೋದಲ್ಲದೆ ಸಹ ವಿಶ್ವಕೃತ ಇದೇ ತರ ವಿಶ್ವವನ್ನೇ ನಡೆಸ್ತಾನೆ. ಯಾಕಂದ್ರೆ ವಿಶ್ವ ನಡೆಸ್ತಾನೆ ಅಂದ್ರೆ ವಿಶ್ವದಲ್ಲಿ ಅನಂತ ಕೋಟಿ ಜೀವಗಳಿದೆ. ಆ ಎಲ್ಲಾ ಜೀವನು ಅಂತರಾತ್ಮವಾಗಿ ಇದ್ದು ಅವನು ನಡೆಸ್ತಾನೆ. ಅದರಿಂದ ವಿಶ್ವಕೃತೆ. ಅದರಿಂದ ಸಹಿ ಸರ್ವಸ್ಯ ಕರ್ತ, ಎಲ್ಲವೂ ಅವನೇ. ತೇನವಿನ ತೃಣವಪಿನ ಚಲಿತ, ಎಲ್ಲವೂ ಅವನೇ ಕರ್ತ. ಬೇರೆ ಎಲ್ಲ ಲೋಕದಲ್ಲಿ ನೋಡುವಾಗ ಇಂದ್ರ ಮಳೆ ಬರೆಸ್ತಾನೆ, ಬ್ರಹ್ಮ ಸೃಷ್ಟಿ ಮಾಡ್ತಾನೆ, ರುದ್ರ ಪ್ರಳಯವನ್ನು ಮಾಡ್ತಾನೆ, ಆ ತರ ಅಗ್ನಿ ಸುಡ್ತಾನೆ ಮಾಡ್ತಾನೆ, ಎಲ್ಲೂ ಇದ್ರೂ ಸಹ ಇವರೆಲ್ಲ ಮುಂದ್ಗಡೆ ಇರುವರು. ಸೂತ್ರಧಾರ ಅವನೇ. ಅದರಿಂದ ಸಹ ವಿಶ್ವಕೃತೆ ಸರ್ವಸ್ಯ ಕರ್ತ, ಎಲ್ಲವನ್ನೂ ಮಾಡೋದು ಅವನೇ. ಇದರಲ್ಲೂ ಗೀತೆಯಲ್ಲಿ ಅದ್ಭುತವಾಗಿ ಹೇಳ್ತಾನೆ, ನಾವು ಕೊಲ್ಲೋದಿಲ್ಲ ಅನ್ನೋ. ನೀನೇನ್ ಕೊಲ್ಲೋದು, ಎಲ್ರಿಗೂ ನಾನು ಕೊಂದಾಗಿದೆ. ನಿನ್ನ ಲೋಕದಲ್ಲಿ ನೀನು ಗೊತ್ತಾಗ್ಬೇಕು, ನಿನ್ನಿಂದ ಇವರ ಶತ್ರು ಅಂತ. ಅವ್ರ ಪ್ರಾಣವನ್ನೆಲ್ಲ ಆಗ್ಲೇ ಹರಣ ಮಾಡ್ಬಿಟ್ಟಿದ್ದೇನೆ. ನಿನಗೇನು ಇಲ್ಲ, ಸುಮ್ಮನೆ ಬಾಣ ಬಿಡ್ತಾರೆ ಕೆಳಗಡೆ ಅಷ್ಟೇ ಅಂತ ಕೃಷ್ಣ ಹೇಳ್ತಾನೆ. ಅದನ್ನ ಸರ್ವಸ್ಯ ಕರ್ತ ಅವನು. ತಸ್ಯ ಲೋಕಃ ಸರ್ವ ಲೋಕ ಏಹ. ಅದರಿಂದ ಈ ವಿಶ್ವ ಅನಂತ ಕೋಟಿ ಬ್ರಹ್ಮಾಂಡವೇ ಅವನ ಲೋಕ ಇದೆಲ್ಲ. ಅದು ಸವು ಲೋಕ ಏವ, ಆ ಲೋಕವೇ ಅವನಿಗೂ ಲೋಕ, ಈ ಲೋಕವು ಅವನಿಗೆ ಒಂದು ಲೋಕ, ಅವನಿಂದ ಸೃಷ್ಟಿಯಾಗಿದ್ದು ಅಂತ ಹೇಳ್ತಾರೆ. ಇದ್ರಿಂದ ಏನಂತಂದ್ರೆ ಇದೆಲ್ಲ ಮಾಡೋದ್ರಿಂದ ಭಗವಂತನೇ ಮೋಕ್ಷವನ್ನ ಕೊಡೋದಿಕ್ಕೆ, ಮೋಕ್ಷವನ್ನ ಪ್ರದಾತ ಮಾಡೋದ್ರಿಂದಲೂ ಸಹ ತನ್ನಿಷ್ಠಸ್ಯ ಮೋಕ್ಷೋಪದೇಶಾತನ್ನ ಬ್ರಹ್ಮಸೂತ್ರದಲ್ಲಿ ಬರುತ್ತೆ. ಯಾಕೆ ನಿಷ್ಠನಾಗಿದ್ದಾನೆ ಇದೆಲ್ಲ ಮಾಡ್ತಾನೆ ಅಂದ್ರೆ, ಅವನಿಗೆ ಯಾಕೆ ಬೇಕು ವಿಶ್ವನ ಸೃಷ್ಟಿ ಮಾಡಿ ಅಂದ್ರೆ, ನಾವು ನಮ್ಮ ಕರ್ಮಗಳನ್ನೆಲ್ಲ ಕಳ್ಕೋಬೇಕು, ಅದಕ್ಕೆ ಒಂದು ಅವಕಾಶ ಕೊಡ್ತಾನೆ. ಅದು ಹಿಂದೆ ಹೇಳಿದ್ವಿ, ಕೈ ಕಾಲು ಮುಂದೆ ಇದರಲ್ಲಿ ಇವ್ರು ಹೇಳ್ತಾರೆ, ಇದರಲ್ಲಿ ಕೈ ಕಾಲು ಎಲ್ಲವನ್ನೂ ಕೊಟ್ಟಿರೋದು ಭಗವಂತ. ಬಾಯಿ ಎಲ್ಲವೂ ಅವನನ್ನ ಸ್ತೋತ್ರ ಮಾಡಿ, ಅವನನ್ನ ಅರ್ಚನೆ ಮಾಡಿ, ಅವನನ್ನ ಕೀರ್ತನೆ ಮಾಡಿ ಪಾಪವನ್ನು ಕಳ್ಕೊಂಡು ಮೋಕ್ಷಕ್ಕೆ ಹೋಗ್ಲಿ ಅಂತ ನಾವು ಅದನ್ನ ಬಿಟ್ಟು ಬೇರೆದಕ್ಕೆ ಉಪಯೋಗಿಸ್ತಾ ಇದ್ದೀವಿ. ಅದರಿಂದ ಆತ್ಮನಿಷ್ಠನಾಗಿದ್ದಾನೆ ಅವನು. ನಮ್ಮಿಂದ ಯಾರನ್ನ ಉದ್ಧಾರ ಮಾಡ್ಬೇಕು ಅಂತಾನೋ ಅವ್ರಿಗೆ ಈ ಕೆಲಸವನ್ನೆಲ್ಲ ಮಾಡಿಸಿ ಕೊಡ್ತಾನೆ ಅನ್ಬಿಟ್ಟು ಅಂತ ಅದರಲ್ಲಿ ಅದು ಹೇಳ್ತಾ ಇದಕ್ಕೆ. ಆಮೇಲೆ ವಿಶ್ವಸ್ಯ ಇತಿ ಪ್ರಧಾನ ವಿಶ್ವರೇತ ಅಂತ. ಇಲ್ಲಿ ವಿಶ್ವಸ್ಯ ಪ್ರಧಾನ ಅಂದ್ರೆ ಆನಂದ, ಲೋಕಕ್ಕೆ ಆನಂದವನ್ನ ಉಂಟು ಮಾಡೋದ್ರಿಂದಲೂ ಸಹ ರೇತ ಅನ್ನುವ ಆನಂದ ಅಂತ ತಗೊಂಡು ವಿಶ್ವಕ್ಕೆ ಆನಂದವನ್ನ ಉಂಟು ಮಾಡೋದ್ರಿಂದಲೂ ಸಹ ಅವನು ವಿಶ್ವರೇತಃ ಅನ್ಬಿಟ್ಟು ಅಂತ ಅವ್ರು ಹೇಳ್ತಾರೆ. ವಿಶ್ವರೇತಃ ಅಂತ ದೀರ್ಘ. ಪ್ರಜಾಭವ ಹೇಳ್ತಾರೆ. ನ ವಿದ್ಯತೆ ಭವಃ ಉತ್ಪತ್ತಿ ಯಸ್ಮಿನ್ ಯಸ್ಯೇತಿ ವಾ ಅಭವಃ ವೈಕುಂಠಾದಿ ಪ್ರಜಾನಾಂ ಅಭವಃ ಯಸ್ಮಾತ್ ಸಹ ಪ್ರಜಾಭವಃ. ಕರೆಗೆ ಅವನ್ಗೆ ಹೇಳ್ತಾರೆ. ಮತ್ತು ಅವನ್ಗೆ ನ ವಿದ್ಯತೆ ಉತ್ಪತ್ತಿ, ಅವನ ಭವ ಅಂದ್ರೆ ಉತ್ಪತ್ತಿ, ಅವನಿಗೆ ಉತ್ಪತ್ತಿ ಇಲ್ಲ. ನ ಭವ, ಅವನು ನ ಭವ ಅನ್ನೋದು ಅಭವ ಆಗುತ್ತೆ. ಅವನು ನ ಭವ, ಅವನಿಗೆ ಉತ್ಪತ್ತಿ ಇಲ್ಲ. ನ ವಿದ್ಯತೆ ಭವಃ, ಅದು ಅಭವ ಆಗುತ್ತೆ. ಅವನು ಅದರಿಂದ ಅವನಿಗೆ ಯಸ್ಮಿನ್ ಯಶ್ಚ ಇತಿವ ಅಭವ, ಅದರಿಂದ ಅವನಿಗೆ ಅಭಾವ, ಅವನು ಯಾವಾಗೂ ಸೃಷ್ಟಿಯಲ್ಲಿ ಬರೋದಿಲ್ಲ. ಹೇಗೆ ಅಂದ್ರೆ ಎಲ್ಲವೂ ನಿತ್ಯವಾಗಿರೋದು. ವೈಕುಂಠಾದಿ, ವೈಕುಂಠದ ತರ ಯಾವಾಗ್ಲೂ ನಿತ್ಯನಾಗಿರೋದು ಅವನು. ಆಮೇಲೆ ಪ್ರಜಾನಾಂ ಅಭವಃ ಯಸ್ಮಾತ್ ಸಹ ಪ್ರಜಾಭವಃ. ಆಗ ಆ ಪ್ರಜೆಗಳಿದಾರಲ್ಲ, ಆ ಪ್ರಜೆಗಳನ್ನ ಅವರಿಗೆ ಈ ಅಭವವನ್ನು ಉಂಟು ಮಾಡ್ತಾನೆ. ಭವ ಅಂದ್ರೆ ಇದು ಏನೋ ಪ್ರಜಾ ಅಭವ ಪಡ್ಕೊಂಡ್ರು. ಯಾರು ಮುಮುಕ್ಷುಗಳೋ ಅವರಿಗೆ ಪ್ರಜೆಗಳಿಗೆ ಅಭವ ಅಂದ್ರೆ ಮತ್ತೆ ಹುಟ್ಟಿಲ್ಲ ಹೊಲ್ದಾಗ ಮಾಡ್ತಾನೆ. ಪ್ರಜಾ ಅಭವ ಇತಿ ಪ್ರಜಾಭವ.
ಪ್ರಜೆಗಳಿಗೆ ಅಂದ್ರೆ ಯಾರಿಗೆ ಅವನು ಮೋಕ್ಷವನ್ನು ಕೊಡಬೇಕು ಅಂತ ಇರ್ತಾನೋ ಅವರಿಗೆ ಈ ವೈಕುಂಠವನ್ನು ಕೊಡೋದಕ್ಕೋಸ್ಕರ ಅವರಿಗೆ ಅವ್ರನ್ನ ಆಚಾರ ಇದೆಲ್ಲ ಕೊಟ್ಬಿಟ್ಟು ಅವರ ಶರಣಾಗತಿ ಮಾಡ್ಕೊಳ್ಳೋತಾರೋ ಇಲ್ಲ ಭಕ್ತಿಯೋಗ ಮಾಡೋತಾರೋ ಮಾಡಿ ಅವರಿಗೆ ಅಭವವನ್ನು ಉಂಟು ಮಾಡ್ತಾನೆ. ಅದರಿಂದ ಅವನೂ ಅಭವ, ಪ್ರಜೆಗಳಿಗೂ ಅಭವವನ್ನು ಉಂಟು ಮಾಡ್ತಾನೆ. ನಾವುಗಳೆಲ್ಲ ಭವರಾಗಿದ್ದೀವಿ. ಈ ಭವತ್ವವನ್ನ ಅಭವತ್ವ ಮಾಡಬೇಕು. ಅದನ್ನ ಮಾಡೋದ್ರಿಂದ ಪ್ರಜಾ ಅಭವ ಪ್ರಜಾಭವ, ಪ್ರಜಾಭವ ಆಲ್ಸೋ ಪ್ರಜಾಭವ. ಸವರ್ಣ ದೀರ್ಘ ಸಂಧಿನಲ್ಲಿ ಆ ಪ್ಲಸ್ ಆ ಅಂದ್ರು ಆ ಪ್ಲಸ್ ಆ ಅಂದ್ರು ಆ ಪ್ಲಸ್ ಆ ಅಂದ್ರು ಹೇಗಿದ್ರು ಎಲ್ಲ ಒಂದೇ ಆಕಾರ ಬರುತ್ತೆ. ಅದಕ್ಕೆ ಪ್ರಜಾ ಅಭವ ಮಾಡ್ಕೊಂಡ್ಬಿಟ್ರು. ಪ್ರಜಾ ಭವ ಅಂತ ಮಾಡ್ಕೋಬಹುದು, ಪ್ರಜಾ ಅಭವ ಮಾಡ್ಕೊಂಡ್ರು. ಆ ತರ ಹೇಳ್ತಾರೆ, ಅದ್ಭುತವಾಗಿ ಹೇಳ್ತಾರೆ. ಅದಕ್ಕೆ ಅಭವತ್ವವನ್ನ ಉಂಟು ಮಾಡ್ತಾನೆ ಅಂದ್ರೆ ತಮ್ಮ ಮತ್ತೆ ಹುಟ್ಟು ಸಾವು ಇದೇ ತರ ಮಾಡ್ತಾನೆ. ಅದರಿಂದ ಪ್ರಜಾಭವ. ಆಮೇಲೆ ಪ್ರಜಾನಾಂ ಭವಃ ಐತಿ ಅದನ್ನು ಹೇಳ್ತಾರೆ. ಪ್ರಜೆಗಳನ್ನ ಉತ್ಪತ್ತಿ ಮಾಡೋದು. ಅದಕ್ಕೆ ಅವನು ಅಜಾಯಮಾನೋ ಬಹುಧಾ ವಿಜಾಯತೆ ಅಂತ ಹೇಳ್ತಾರೆ. ಉತ್ಪತ್ತಿ ಮಾಡ್ತಾನೆ ಅಂದ್ರೆ ಇರೋದನ್ನ ಇಲ್ಲಿ ಬರ್ತಾರೆ. ಅದಕ್ಕೆ ಪ್ರಜಾನಾಂ ಭವಃ ಉತ್ಪತ್ತಿ ಇತಿ ಪ್ರಜಾಭವ. ಎರಡನ್ನೂ ವ್ಯಾಖ್ಯಾನಗಳು. ಪ್ರಜಾ ಅಭವಃ ಇತಿ ಪ್ರಜಾಭವಃ, ಪ್ರಜಾಭವಃ ಇತಿ ಪ್ರಜಾಭವಃ. ಪ್ರಜೆಗಳನ್ನ ಉತ್ಪತ್ತಿ ಮಾಡೋದ್ರಿಂದಲೂ ಸಹ ಅವನು ಪ್ರಜಾಭವ ಆಗ್ತಾನೆ ಅಂತ ಹೇಳ್ತಾರೆ ಕಡೆಗೆ. ಆಮೇಲೆ ಪ್ರಜಾಶ್ಚ ಭಾನಿಚ ತಾನಿ ವರ್ತಯತಿ ಇತಿ ಪ್ರಜಾಭವ. ಕಡೆಗೆ ಪ್ರಜಾ ಆಮೇಲೆ ಭವ ಅನ್ನೋದಕ್ಕೆ ಭಾ ಅಂತ ಮಾಡ್ಕೊಂಡ್ರು. ಭಾ ಆಮೇಲೆ ಭಾ ಮಾಡ್ಬಿಟ್ಟು ಕಡೆಗೆ ಪ್ರಜಾ ಭಾನಿಚ ತಾನಿ ವರ್ತಯತಿ ಅಂದ್ರೆ ಅವನು ಈ ಭಾ ಅನ್ನೋದು ಲೋಕ ನಕ್ಷತ್ರಗಳು ಅದೆಲ್ಲ. ಅದಕ್ಕೆ ಅದರ ಅವನು ಪ್ರಜೆಗಳನ್ನು ಉತ್ಪತ್ತಿ ಮಾಡ್ತಾನೆ. ಭಾ ಅಂದ್ರೆ ತೇಜಸ್ಸು ಅಂತ ಹೋಗೋದು. ತೇಜಸ್ಸು ಉಳ್ಳದೆಲ್ಲವನ್ನು ಸೂರ್ಯ ಚಂದ್ರ ನಕ್ಷತ್ರಾದಿಗಳು ಎಲ್ಲವೂ ಅಗ್ನಿ ಎಲ್ಲವೂ ತೇಜಸ್ಸು ಉಳ್ಳದ್ದು. ಅದರಿಂದ ಪ್ರಜಾಶ್ಚ ಭಾನಿಚ ತಾನಿ ವರ್ತಯತಿ. ಪ್ರಜೆಗಳನ್ನು ತೇಜಸ್ಸುಳ್ಳುವಂತಹ ಪದಾರ್ಥಗಳನ್ನು ಎಲ್ಲರನ್ನೂ ಸಹ ವರ್ತಯತಿ ಸೃಷ್ಟಿ ಮಾಡೋದ್ರಿಂದ ಅವನು ಪ್ರಜಾಭವ. ಸೃಷ್ಟಿ ಮಾಡ್ತಾನೆ ಅಂದ್ರೆ ಅವು ಸಹ ಜೀವಾತ್ಮ ಸಹ ನಿತ್ಯವೇ ಇಲ್ಲಿ ಬರೋ ತರ ಈ ನಾವು ಸಂಸಾರಕ್ಕೆ ಇಲ್ಲಿ ಬರೋ ತರ ಮಾಡ್ತಾನಲ್ಲ, ಅದಕ್ಕೆ ಉತ್ಪತ್ತಿ ಅಂತ ಹೇಳ್ತೀವಿ. ಅದರಿಂದ ಪ್ರಜಾಭವ. ಕಡೆಗೆ ಪ್ರಕರ್ಷೇಣ ಜಾಯತೆ ಪ್ರಾದುರ್ಭವತಿ ದೇಹ ಸಂಬಂಧೇನ ನಭವತಿ ಇತಿ ಪ್ರಜಾಭವ. ಭಗವಂತ ಅವನ ಅವತಾರ ಕಾಲದಲ್ಲಿ ಅವನು ಹೇಳ್ತಾನೆ ಪ್ರಕರ್ಷೇಣ ಜಾಯತೆ. ಅವನಿಗೆ ಗರ್ಭವಾಸ ಇಲ್ಲ. ಅವನಿಗೆ ಗರ್ಭವಾಸ ತರ ಅವ್ರಿಗೆ ಸುಖವನ್ನ ಕೊಡ್ತಾನೆ. ದೇವಕಿಗೆ ಆಗ್ಲಿ ಕೌಸಲ್ಗೆ ಆಗ್ಲಿ ಗರ್ಭವಾಸ ಸುಖವನ್ನ ಕೊಟ್ಟ. ಗರ್ಭವಾಸ ಮಾಡ್ಲಿಲ್ಲ ಭಗವಂತ. ಅದರಿಂದ ಪ್ರಕರ್ಷೇಣ ಜಾಯತೆ. ಅವನ ತೋರಿಕೊಳ್ಳುವ ಇದೆಯಲ್ಲ ಅದು, ಅದಕ್ಕೆ ಪ್ರಾದುರ್ಭಾವ ಪದವನ್ನು ಹಾಕಿದ್ರು. ಜಾಯತೆ ಅಂತ ನಮ್ಮ ತರ ಹುಟ್ಟು ಅಂತ ಹೇಳ್ಕೊಡಿ ಅಂತ ಪ್ರಾದುರ್ಭವತಿ ಅಂತ ಹಾಕಿದ್ರು. ಭಗವಂತನೇ ನಾವು ಹುಟ್ಟು ಅಂತ ಹೇಳ್ಬೋದು. ಅವನು ಹೇಳ್ಕೊಳ್ತಾನೆ ನನ್ನ ಜನ್ಮ ರಹಸ್ಯ ಹೇಳಿದ್ದು ಹೇಳ್ಕೊತಾನೆ. ಆದ್ರೆ ನಾವು ಹೇಳಬೇಕಾದ್ರೆ ಅವ್ರಿಗೆ ಎಲ್ಲ ನಮ್ಮ ಆಚಾರ್ಯರಿಗೂ ಸಹ ಪದವನ್ನು ಉಪಯೋಗಿಸಬಾರ್ದು. ಶಂಕರರೇ ಆಗ್ಲಿ ರಾಮಾನು ಮಧ್ವರೇ ಆಗ್ಲಿ ಅವ್ರು ಹುಟ್ಟಿದ್ರು ಎಲ್ಲ ಹೇಳ್ತಾರಲ್ಲ ಬಾರನ್ಗೆ ಅಂತೆಲ್ಲ, ಅದನ್ನ ನೋಡುವಾಗ ಇದಾಗುತ್ತೆ. ಅದು ಬಹಳ ಕೀಳುತನದ ಒಂದು ಸಂಭವ ಇದಾಗುತ್ತೆ. ಅವರೆಲ್ಲ ಕರ್ಮದಿಂದ ಬಂದ್ರೆ ಮಾತ್ರ ಹುಟ್ಟು. ಕರ್ಮವಿಲ್ಲದೆ ಲೋಕೋದ್ಧಾರಕ್ಕೆ ಬಂದ್ರೆ ಅದು ಪ್ರಾದುರ್ಭಾವ. ಅದನ್ನೇ ಹೇಳ್ತಾರೆ ಪ್ರಕರ್ಷೇಣ ಜಾಯತೆ ಅಂದ್ಬಿಟ್ಟು ಪ್ರಾದುರ್ಭವತಿ ಅಂದ್ರೆ ತೋರ್ಕೊಳ್ತಾನೆ ಅಂತ ಪ್ರಾದುರ್ಭವತಿ. ಅದಕ್ಕೆ ದೇಹ ಸಂಬಂಧೇನ ನಭವತಿ. ದೇಹ ಸಂಬಂಧದಿಂದ ಬರೋದಲ್ಲ. ಅವನು ಇದೇ ತರ ರೇತಸ್ಸಿನ ಮೂಲಕ ಗರ್ಭವನ್ನು ಧರಿಸಿ ಸ್ತ್ರೀಯ ಅದರ ಬರೋನಲ್ಲ. ದೇಹ ಸಂಬಂಧೇನ ಭವತಿ ಇತಿ ಪ್ರಜಾಭವ. ಅದರಿಂದಲೂ ಸಹ ಪ್ರಜಾಭವ. ಪ್ರಕರ್ಷಣವಾಗಿ ಅವತಾರವನ್ನು ಮಾಡೋದ್ರಿಂದಲೂ ಅವನನ್ನ ಪ್ರಜಾಭವ ಕರಿಬಹುದು ಅಂತ ಅದ್ಭುತವಾಗಿ ತೋರಿಸ್ಕೊಳ್ತಾರೆ. ಅದಕ್ಕೆ ಅಜಾಯಮಾನೋ ಬಹುಧಾ ವಿಜಾಯತೆ ಅಂತ ಅದನ್ನು ಸಹ ತೈತ್ರಿಯ ಅದನ್ನ ಸಹ ಶ್ಲೋಕವನ್ನ ತೋರಿಸ್ಕೊಟ್ಟಿದ್ದಾರೆ ಅವರು. ಆಮೇಲೆ ಪ್ರಾಣ ಅದರಲ್ಲಿ ಇದನ್ನ ಬ್ರಹ್ಮಸೂತ್ರದಲ್ಲಿ ಪ್ರಾಣ ವೃಕ್ಷ ಅನ್ನೋ ಇದ ಸೂತ್ರದಲ್ಲಿ ಇದನ್ನ ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೆ ಅವನು ಅನೇಕ ಪ್ರಾಣ ಅದರಲ್ಲಿ ಅನೇಕ ಭಗವಂತ ತೋರ್ಕೊಳ್ತಾನೆ ಅನ್ನೋದು ಅದ್ರಲ್ಲಿ ತೋರಿಸ್ಕೊಟ್ಟಿದ್ದಾನೆ. ಆಮೇಲೆ ಅಹಹ ಅದಕ್ಕೆ ಅನ್ಹೇ ನಮಃ ಅಹ ಅಂತಾರೆ. ಅದಕ್ಕೆ ಇವರೇನ್ ಹೇಳ್ತಾರೆ ಅನ್ಯಮಾನತ್ವಾತ್ ಹಹ ಜೀವ ಸ ನ ಭವತಿ ಇತಿ ಅಹಹ. ಇವರು ಇದು ಹೇಳ್ತಾರೆ ಹನ್ಯಮಾನ ಅಂದ್ರೆ ಹನ್ಯಮಾನದಂದ್ರೆ ಕತ್ತರಿಸಲ್ಪಡುವುದು, ಕೊಲ್ಲಲ್ಪಡುವುದು, ಕತ್ತರಿಸಲ್ಪಡುವುದು, ನಾಶವಾಗುವುದು ಅಂತ. ಅದಕ್ಕೆ ಹಹ ಅದು ಜೀವ ಅಂದ್ರೆ ಇಲ್ಲಿ ಜೀವ ಆತ್ಮನ ಒಳಗೊಂಡಂತ ದೇಹ.
ಜೀವನು ಕೂಡ ನಹನ್ಯತೆ ಹನ್ಯಮಾನೆ ಶರೀರ ಅಂತ ಇದರಲ್ಲೂ ಕಠೋಪನಿಷತ್ತಲ್ಲಿ ಬರುತ್ತೆ, ಗೀತೆಯಲ್ಲೂ ನೈನಂಚಿಂದಂತೆ ಶಸ್ತಾನಿ ಭಗವಂತನು ಹೇಳಿದಾನೆ. ಇಲ್ಲಿ ಜೀವನೂ ಸಹ ಇದೆ, ಆದರೆ ಅವನ ಇರುವಂತ ದೇಹ ಇದೆಯಲ್ಲ ಇದು ಅದಾಗುತ್ತೆ ಹನ್ಯಮಾನತ್ವಾತ್ ಇದೆಲ್ಲ ನಾಶವಾಗುವುದು. ಅದಕ್ಕೆ ಇದು ಏನಾಗುತ್ತೆ ಅಂದ್ರೆ ಒಂದೊಂದು ಹೋಗಿ ಬೇರೆ ಬೇರೆ ಬಟ್ಟೆ ಇನ್ನೊಂದು ಜೀವಕ್ಕೆ ಹೋಗುತ್ತೆ. ಅದಕ್ಕೆ ಜೀವ ಇದು. ಸ ನ ಭವತಿ ಇತಿಹ, ಅವನಿಗೆ ಇದು ನ ಭವತಿ, ಅವನಿಗೆ ಈ ತರ ಹನ್ಯತ್ವ ಇದೆಲ್ಲ ಅವನ ಭಗವಂತನಿಗಿಲ್ಲ. ಈ ತರ ಹುಟ್ಟು ಈ ತರ ದೇಹ ಅವನಿಗಿಲ್ಲ. ಯಾವ ದೇಹದಲ್ಲೂ ಅವನಿಗೆ ನಾಶವಿಲ್ಲ. ಅವತಾರ ಇಲ್ಲಿ ಎಲ್ಲ ಮುಗಿಸ್ಕೊಂಡು ಹೋಗ್ತಾನೆ ತವರ ಅವರ ಆ ದೇಹಕ್ಕೂ ನಾಶ ಇರಲ್ಲ. ಎಲ್ಲ ಆಮೇಲೆ ಇಲ್ಲಿವರೆಗೂ ಯಾರು ನೋಡಿಲ್ಲ, ಹಾಗೇ ಮಾಯವಾಗಿ ಹೋಗ್ಬಿಡ್ತಾರೆ, ಹೊರಟೋಗ್ತಾರೆ. ಆ ಭಗವಂತನ ಅವತಾರಗಳು ಯಾರೂ ಸಹ ಇಲ್ಲಿವರೆಗೂ ಇದ್ರು ಮಾಡಿದ್ರು ಅವ್ರಿಗೆ ಇದೆಲ್ಲ ಮಾಡಿದೆ ಅಂತ ಯಾವುದೂ ಇಲ್ಲ. ಅದರಿಂದ ಆ ತರ ದೇಹವೂ ಬರೋದಿಲ್ಲ ಅವನಿಗೆ. ಅದರಿಂದ ಅವನಿಗೆ ಆಹಹ ಅಂತಾರೆ, ಅಹನ್ಯತ್ವ ಅಂತ. ಅವನನ್ನು ಯಾವ ಇದರಲ್ಲೂ ಸಹ ಅವ್ರ ದೇಹ ರೂಪ ತಗೊಂಡು ನಾಶವಾಗೋದಿಲ್ಲ. ಸಾಧಾರಣವಾಗಿ ಜೀವ ವಿಭುವಾದ್ರಿಂದಲೂ ಅವನು ನಾಶವಾಗೋದಿಲ್ಲ ಅಂತ ಹೇಳ್ತಾರೆ. ಹೇಯೋನ ಭವತೀತಿ ವಾ ಅಹಹ ಅಂತ ಹೇಳ್ತಾರೆ. ಅದಕ್ಕೆ ಅವನಿಗೆ ಅನ್ನುವಾಗತಿಗೆ ಹೇಯ ಅನ್ನೋದಕ್ಕೆ ಹೇಯ ಅಂತ ಗುರಿ ತಗೊಂಡು ಹೇಯ ಗುಣಗಳು ಇಲ್ಲ ಅವನಿಗೆ. ಅದರಿಂದ ಅಹಹ ನಾವು ಹೇಳ್ತಿರೋದಕ್ಕೆ ಅವನು ಹೇಯ ಪ್ರತಿಭಟ ಅಂತ ಹೇಳ್ತೀವಲ್ಲ, ಹೇಯ ಗುಣಗಳಿಗೆ ನಿರ್ಗುಣ ಅನ್ನೋದಕ್ಕೆ ನಮ್ಮ ಭಾಷೆಕಾರರು ಹೇಯ ಗುಣವಿಲ್ಲದವನು ಮಾಡ್ತಾರೆ, ಗುಣವೇ ಇಲ್ಲದವನೊಂದು ಮಾಡೋದಿಲ್ಲ. ನಿರ್ಗುಣ ಅಂದ್ರೆ ಇವರು ಆನಂದ ತೀರ್ಥರು ಮಧ್ವರು ಅದೇ ತರ ಮಾಡ್ತಾರೆ. ನಿರ್ಗುಣ ಅಂದ್ರೆ ಹೇಯ ಗುಣವಿಲ್ಲದವನು ಅಂತ ಅದನ್ನೇ ಹೇಳ್ತಾರೆ ಇಲ್ಲಿ. ಅನ್ನೋದಕ್ಕೆ ಹೇಯೋ ನ ಭವತಿ ಇತಿ ವಾ ಅಹ, ಹೇಯ ಗುಣ ಇಲ್ಲದ್ರಿಂದ ಅಹಹ ಅಂತ ಹೇಳ್ತಾರೆ. ಅಂದ್ರೆ ಹೇಯ ಗುಣ ಉಳ್ಳವನು, ಅಹಹ ಅಂದ್ರೆ ಹೇಯ ಗುಣವಿಲ್ಲದವನು ಅಂತ ಹೇಳ್ತಾರೆ ಕಡೆಗೆ. ಅದಕ್ಕೆ ಇದನ್ನ ಯಾಕಂದ್ರೆ ಹೇಯತ್ವಾತ್ ವಚನಾಚ ಅಂತ ಬ್ರಹ್ಮಸೂತ್ರ ಅದರಲ್ಲಿ ಇದನ್ನ ತೆಗಿದ್ದಾರೆ. ಹೇಯತ್ವಾತ್ ವಚನಾಚ ಬ್ರಹ್ಮಸೂತ್ರದಲ್ಲಿ ಭಗವಂತನಿಗೆ ಹೇಯ ಗುಣಗಳಿಲ್ಲ ಅಂತ ತೋರಿಸ್ಕೊಟ್ಟಿದ್ದಾರೆ. ಅದನ್ನ ಕೊಟ್ಟಿದ್ದಾರೆ ಕಡೆಗೆ. ಅಹಹ ಅಂದ್ರೆ ಇನ್ನೊಂದು ತಗೊಂತಾರೆ ವ್ಯಾಪಕತ್ವ. ಅದೇ ಸೂರ್ಯನಿಗೆ ಹೇಳೋದು ನಾವು. ಸೂರ್ಯನ ಕಿರಣ ಯಾಕೆ ಅಹ ಅಂತ ಹೇಳ್ತೀವಿ ಬೆಳಗ್ಗೆ ಅಂತ ಹೇಳ್ತೀವಿ ಅಂದ್ರೆ ಸೂರ್ಯನ ಕಿರಣ ಎಲ್ಲಾ ಕಡೆ ಪಸರಿಸ್ತಲ್ಲ, ವ್ಯಾಪಕ. ಅದರಿಂದ ಅಹಹ ಅಂದ್ರೆ ವ್ಯಾಪಕ ಅಂತ ಇರುತ್ತೆ ಅದಕ್ಕೆ. ಅದರಿಂದ ಅಹ ವ್ಯಾಪ್ತವ್ ಅಂತ ಧಾತು. ಅಹ ಅಂದ್ರೆ ವ್ಯಾಪ್ತವ್ ಧಾತು. ಆ ಧಾತುವಿಂದ ಬಂದಿದ್ದು. ಇವನು ಭಗವಂತ ಎಲ್ಲಾ ಕಡೆ ಇರ್ತಾನ, ವ್ಯಾಪಕನಾಗಿರ್ತಾನಲ್ಲ ಅವನು, ಸರ್ವ ವ್ಯಾಪಕನಾದ್ರಿಂದ ಅವನು ಈಶಾವಾಸ್ಯವಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ತೆ ಈಶಾಂ ಆವಾಸ್ಯಾಂ, ಎಲ್ಲ ಕಡೆಯೂ ವ್ಯಾಪಕನಾಗಿದ್ದಾನೆ ಅಂತ ಮೊದಲನೇ ಈಶಾವಾಸ್ಯ ಉಪನಿಷತ್ತು ಮೊದಲನೇ ಮಂತ್ರವೇ ಅದು. ಅದನ್ನ ವ್ಯಾಪಕ ಇರೋದ್ರಿಂದ ಅಹವ್ಯಾಪ್ತವನ್ನ ಧಾತುವಿಂದ ಅವನು ಎಲ್ಲ ಕಡೆಯಿಂದ ವ್ಯಾಪಕನಾಗಿರೋದು ಸಹ ಅಹಹ ಅಂತ ಹೇಳ್ತಾರೆ. ಬಹಳ ಅದ್ಭುತವಾಗಿ ಮಧ್ವ ಭಾಷೆ ತುಂಬಾ ಚೆನ್ನಾಗಿದೆ ಇದೆಲ್ಲ ಕಡೆಗೆ. ಆಮೇಲೆ ಕಡೆಗೆ ಇವರು ಚೆನ್ನಾಗಿ ಹೇಳ್ತಾರೆ. ಈ ಅಹತ್ವ ಅನ್ನೋದು ಅಂದ್ರೆ ಇದು ವ್ಯಾಖ್ಯಾನ ಹೇಳ್ಕೊಂಡಿರೋದವರು. ಅಹತ್ವ ಅನ್ನೋದು ಭಗವಂತನಾದ ಪರಮಾತ್ಮನ ಮಾತ್ರ ಹೊಂದುತ್ತೆ. ಯಾಕೆಂದ್ರೆ ಅವನೊಬ್ಬನೇ ಇದು ಹೇಳ್ತೀವ ಎಲ್ಲಾ ಕಡೆ ವ್ಯಾಪಕತ್ವ ಶಕ್ತಿ ಇರೋದು ಅವನೊಬ್ಬನಿಗೇನೆ. ಅದರಿಂದ ಅವನು ಮಾನ್ ಬರುತ್ತೆ. ಅವನ ಬಿಟ್ರೆ ಬೇರೆಯವ್ರಿಗೆ ಇರೋ ವ್ಯಾಪಕತ್ವ ಇರುತ್ತಲ್ಲ ಅದು ಪರಿಮಿತವಾದದ್ದು ವ್ಯಾಪಕತ್ವ. ಆಯಾ ಬ್ರಹ್ಮಾಂಡಕ್ಕೆ ಆಯಾ ಇದಕ್ಕೆ ಮಾತ್ರ ವ್ಯಾಪಕತ್ವ ಇರುತ್ತೆ, ಅದು ಪರಿಮಿತವಾದ ವ್ಯಾಪಕತ್ವ ಅದು. ಅದರಿಂದ ಅವ್ರು ಹೇಳ್ತಾರೆ ಕಡೆಗೆ. ಅದರಿಂದ ಅವನು ಉಪಜೀವ್ಯ ಭಗವಂತ, ಇವರು ಉಪಜೀವಕರು ಅಂತ ಅದನ್ನ ಹೇಳ್ತಾರೆ. ಅವನು ಉಪಜೀವ್ಯ, ಇವರು ಉಪಜೀವಕರು. ಭಗವಂತನ ಬಿಟ್ರೆ ಬೇರೆ ಬ್ರಹ್ಮ ರುದ್ರಾದಿಗಳ ಉಪಜೀವಕರು. ಉಪಜೀವ್ಯನಾದವನು ಪರಬ್ರಹ್ಮ ವ್ಯಾಪಕತ್ವ ಅದಕ್ಕೆ ಅದೇ ಆಮೇಲೆ ಅದೇಂತಾರೆ ಅಹ ಅಂದ್ರೆ ಪ್ರಕಾಶವಾನ್. ಅಹ ಪ್ರಕಾಶ, ಶಂಕರ ತೋರಿಸ್ದಂಗೆ ಅಹಹ ಇತಿ ಪ್ರಕಾಶವಾನ್ ವಿಷ್ಣು. ಅವನು ತೇಜೋಮಯನಾಗಿರೋದ್ರಿಂದಲೂ ಅವನಿಗೆ ಅಹಹ ಅಂತ ಕರಿಬೋದು. ಜ್ಯೋತಿಷಾನ್ ಜ್ಯೋತಿ ಅಂತ ಶ್ರುತಿ ಕೊಂಡಾಡುತ್ತಲ್ಲ, ಜ್ಯೋತಿಷ್ಗಳಿಗೂ ಜ್ಯೋತಿ ಆಗಿದ್ದಾನೆ ಅಂತ, ಅದರಿಂದಲೂ ಸಹ ಅಹಹ ಅಂತ ಹೇಳ್ತಾರೆ. ಆಮೇಲೆ ಸಂವತ್ಸರ ಹೇಳ್ತಾರೆ. ಅದಕ್ಕೆ ಸಂವತ್ಸರ ಅಂದ್ರೆ ಸಂವಸತಿ ಸ್ವಲ್ಪ ಸಂವಸತಿ ಅತ್ರ ಅಂತ ಹೇಳ್ಬೇಕು. ಸಂವಸತಿ ಅತ್ರ ಇತಿ ಸಂವತ್ಸರ. ಹಾಗಾದ್ರೆ ಭಗವಂತ ಸಮ್ಯಕ್ ವಸತಿ, ಎಲ್ಲಾ ಕಡೆಯೂ ವಾಸವಾಗಿದ್ದಾನೆ. ಅವನ ಈಶಾವಾಸ್ಯಮಿದಂ ಸರ್ವಂ ಅಂದ್ರೆ ಎಲ್ಲವೂ ಕಡೆ ವಾಸವಾಗಿದ್ದಾನೆ ಅವನು. ಅದರಿಂದ ಎಲ್ಲಾ ಕಡೆ ವಾಸವಾಗಿರೋದ್ರಿಂದ ಇವನು ಅದರಿಂದ ಸಂವತ್ಸರ ಅಂತ ಹೇಳ್ತಾನೆ ಅವನಿಗೆ.
ಎಲ್ಲಾ ಕಡೆಯೂ ವಾಸವಾಗಿರೋದ್ರಿಂದ ಅವನು ಸಂವತ್ಸರ. ಸಗುಂ ವಸತಿ, ಸಮ್ಯಕ್ ವಸತಿ, ಅತ್ರ ಅತ್ತ ಅಂದ್ರೆ ಇಲ್ಲಿ ಅಲ್ಲಿ ಎಲ್ಲಾ ಕಡೆಯೂ ಇರೋದ್ರಿಂದ ಅವನು ಸಂವತ್ಸರ. ಆಮೇಲೆ ಆಮೇಲೆ ಅದ್ ಹೇಳ್ತಾನೆ, ಸಮ್ಯಕ್ ವತ್ಸಭೂತಾನ್ ಬ್ರಹ್ಮಾದೀನ್ ರಮಯತಿ ಇತಿ ಸಂವತ್ಸರ. ವತ್ಸಭೂತಾನ್ ಅವನ ಮಕ್ಕಳುಗಳು, ನಾವೆಲ್ಲ ಭಗವಂತನ ಮಕ್ಕಳೇ. ಮೊದಲು ಬ್ರಹ್ಮ, ಆಮೇಲೆ ರುದ್ರಾದಿಗಳು ಬಂದರು, ಇಂದ್ರಾದಿಗಳು ಬಂದರು. ಅದರಿಂದ ವತ್ಸಭೂತಾನ್ ಅವನ ಮಕ್ಕಳಾದ ಎಲ್ಲರನ್ನೂ ಸಹ ಬ್ರಹ್ಮಾದೀನ್ ಬ್ರಹ್ಮನಿಂದ ಹಿಡಿದು ಬ್ರಹ್ಮಸ್ತಂಭ ಪರ್ಯಂತಂ ಅಲ್ಲಿವರೆಗೂ ರಮಯತಿ ಇತಿ ಸಂವತ್ಸರ. ಅದಂತ ಎಲ್ಲರನ್ನು ಸಮ್ಯಕ್ ವತ್ಸ ರಮಯತಿ ಸಂವತ್ಸರ ಅಂತ ಮಾಡಿದ್ರು. ವತ್ಸ ಅನ್ನೋದನ್ನ ಮಕ್ಕಳಿಗೆ ಹೇಳ್ಕೊಂಡು ಸಮ್ಯಕ್ ವತ್ಸ ಮಕ್ಕಳನ್ನ ಅವನ ಮಕ್ಕಳಾದ ಬ್ರಹ್ಮಾದಿ ರುದ್ರರು ನಮ್ಮ ಎಲ್ಲರನ್ನೂ ಸೇರಿ ಅದ್ರಲ್ಲಿ ಬರ್ತೀವಿ. ಬ್ರಹ್ಮಾದಿ ಅಂದ್ಬಿಟ್ರೆ ಬ್ರಹ್ಮನಿಂದ ಹಿಡಿದು ನಮ್ಮವರೆಗೆ ಎಲ್ಲರನ್ನು ರಮಯತಿ ಇತಿ ಸಂವತ್ಸರ. ಎಲ್ಲರನ್ನೂ ಸಹ ಭಗವಂತ ಸಂತೋಷ ಪಡಿಸ್ತಾನೆ, ಅದರಿಂದ ಅವನು ಸಂವತ್ಸರ ಅಂತ ಹೇಳ್ತಾರೆ. ಕಡೆಗೆ ಆಮೇಲೆ ಸಮ್ಯಕ್ ವಸತಿ ಸರತಿ ಚ ಸಂವತ್ಸರ. ಭಗವಂತ ವಾಸ ಮಾಡೋದೇ ಅಲ್ಲ, ವಸತಿ ಚರತಿ ಸರತಿ ಚ ನಡೀತಾನ ಅವನು. ಅವನಿಗೆ ಗರುಡ ವಾಹನ ಇದೆಯಲ್ಲ, ಎಲ್ಲಾ ಕಡೆಯೂ ಪ್ರಾಣವನ್ನು ಮಾಡ್ತಾನೆ, ಸಂಚಾರವೂ ಇದೆ ಅವನಿಗೆ. ಸಮ್ಯಕ್ ಸಂಚಾರವುಳ್ಳದ್ರಿಂದಲೂ ಸಹ ಅವನು ಸಂವತ್ಸರ ಅಂತ ಹೇಳ್ತಾರೆ. ಕಡೆಗೆ ಆ ಕಾಟಕ ಶ್ರುತಿ ಅಂತ ಹೇಳ್ತಾರೆ, ಆಸೀನೋ ದೂರಂ ಭ್ರಜತಿ ಶಯಾನೋ ಯಾತಿ ಯಾತಿ ಸರ್ವತಃ ಅನ್ಬಿಡುವಂತ. ಅವನಿಗೆ ಆಸೀನೋ ದೂರಂ ಭ್ರಜತಿ, ಆ ಭಗವಂತನ ಈಶಾವಾಸ್ಯದಲ್ಲಿ ಒಬ್ಬರ್ತಾರೆ, ಅದರಲ್ಲಿ ಸ್ವಾಮಿ ದೇಶಿಕನ್ ವ್ಯಾಖ್ಯಾನ ಮಾಡಿದ ಅದು ಹೇಳ್ತಾರೆ. ಅದರಲ್ಲಿ ಭಗವಂತನ ಇವನು ಗರುಡ ಅವನು ನಾನು ಎಲ್ಲರಿಗಿಂತ ಅತ್ಯವಾಗಿ ಹೋಗಬಲ್ಲೆ ಅಂತ ಒಂದು ಅವನಿಗೆ ಸ್ವಲ್ಪ ಅವನಿಗೆ ಸಾತ್ವಿಕ ಅಹಂಕಾರ ಇಟ್ಕೊಳ್ಳಿ ಬರುತ್ತೆ ಅವನಿಗೆ. ಭಗವಂತನ ಎಲ್ಲೇ ನೋಡೋಕ ನಾನ್ ನೋಡ್ತೀನಿ ಅಂತ ಓಡದ್ನಂತೆ ಅವ್ರನ್ನ ಶ್ಲೋಕ ಜ್ಞಾಪಕ ಬರ್ತಾ ಇಲ್ಲ, ದೇಶ ಕೋಟ್ ಮಾಡ್ತಾರೆ. 10 ಲಕ್ಷ ವರ್ಷ ಓಡದ್ನಂತೆ. 10 ಲಕ್ಷ ವರ್ಷ ಒಂದು ಕ್ಷಣವೂ ಬಿಡದೆ ಓಡದ್ನಂತೆ. ಓಡಿದ್ರು ಅವನಿಗೆ ಭಗವಂತನ ಎಲ್ಲೇ ಸಿಕ್ಲೇ ಇಲ್ಲ ಅಂದ್ಬಿಟ್ಟು ಅಂತ ಹೇಳ್ತಾರೆ. ಅದರಿಂದ ಸಮ್ಯಕ್ ಚರತಿ ಅವನನ್ನ ಅದಕ್ಕೆ ಎಲ್ಲಾ ಕಡೆ ಇರ್ತಾನೆ. ಯಾಕೆ ಅಂತಂದ್ರೆ ಎಲ್ಲಿ ಹೋದ್ರು ಇರ್ತಾನಂದ್ರೆ ಎಲ್ಲಾ ಜಾಗದಲ್ಲೂ ಅವನೇ ಇದ್ದಾನೆ. ಹಾಗಾಗಿ ನೀವು ಎಲ್ಲೇ ಹೋದ್ರು ಅವನು ಅಲ್ಲೇ ಇರ್ತಾನೆ. ಅವನು ಇನ್ನೂ ಇದ್ದಾನಂತ ಇನ್ನೂ ಹೋದ್ರು ಅವನು ಅಲ್ಲೇ ಇರ್ತಾನೆ ಹಾಗೆ ಭಗವಂತ. ಅದನ್ನ ಹೇಳ್ತಾರೆ, ಆಸೀನೋ ದೂರಂ ಭ್ರಜತಿ ಶಯಾನೋ ಯಾತಿ ಸರ್ವತಃ ಅಂದ್ಬಿಟ್ಟು. ಕಡೆಗೆ ಅವರು ಬೃಹದಾರಣ್ಯ ಘೋಷಿಸಿದ್ದಾರೆ. ಅದು ಪ್ರಿಂಟ್ ಸರಿ ಮಂತ್ರ ಕಾಣ್ತಾ ಇಲ್ಲ ಸರಿಯಾಗಿ. ಸಮನವರುದ್ಧೋ ವಾನ್ಮಯಂತ ಸಂವತ್ಸರಸ್ಯ ಪರಃ ತದಾತ್ಮನ ಆಲಭತೆ ಪಶೂನ್ ದೇವತಾಭ್ಯ ಪ್ರತ್ಯೋಹತೆ. ಸ್ವಲ್ಪ ಇಲ್ಲ ಐತೆ. ಅವನು ತಮ್ ಮುದ್ದೆ ಮುಂದೆ ಸರಿಯಾಗಿ ಕೇಳ್ತಾರೆ. ತಮ್ ಸಂವತ್ಸರಸ್ಯ ಪರಃ ತದಾತ್ಮನಃ ಆಲಭತೆ ಪಶೂನ್ ದೇವತಾಭ್ಯ ಪ್ರತ್ಯೋಹತೆ ಅಂತ ಬೃಹದಾರಣ್ಯ ಉಪನಿಷತ್ತು ಒಂದು ಕೋಟ್ ಮಾಡ್ತಾರೆ. ನೋಡೋಕೆ ಟೈಮ್ ಇಲ್ಲ, ಎಲ್ಲರ ಉಪನಿಷತ್ತು ನೋಡ್ಬೋದು, ಅವರು ಇದನ್ನ ಕೊಟ್ಟಿದ್ದಾರೆ. ಅಂದ್ರೆ ಅವನು ಕಾಲಕ್ಕಿಂತ ಪರವಾಗಿದ್ದಾನೆ. ಅವನು ಕಾಲಕ್ಕೂ ಆತ್ಮನಾಗಿದ್ದಾನೆ. ತದಾತ್ಮನಃ ಕಡೆಗೆ ಆಲಭತೆ ಪಶೂನ್ ದೇವತಾಭ್ಯ ಪ್ರತ್ಯೌಹತೆ. ಅವನು ಎಲ್ಲವನ್ನೂ ಸಹ ದೇವತೆಗಳು ಪ್ರತಿಯೊಂದು ಅವರಿಗೆ ಆಲಭತೆ ಅಂದ್ರೆ ಕೊಡ್ತಾನೆ ಅಂದ್ಬಿಟ್ಟು. ಈ ಇದರಲ್ಲಿ ಯಜ್ಞಯಾಗಾದಿಗಳಿಗೆ ಪಶುಗಳೆಲ್ಲ ದೇವತೆಗಳು ಇದು ಮಾಡ್ತಾರಲ್ಲ, ಅದರಿಂದ ಅವನು ಸಂವತ್ಸರ ಅಂತ ಕಾಲಕ್ಕೆ ಪರವಾಗಿದ್ದಾನೆ ಅಂತ ಮಾಡ್ತಾರೆ. ಹಿಂದಿನ ಅದು ಓದ್ತಾ ಅಂದ್ರೆ ನಾನು ಯಾವಾಗಲೂ ಸಿಕ್ಕಿದ್ರೆ ಓದ್ತೀನಿ, ಆಮೇಲೆ ನೋಡಿ ಅರ್ಥವನ್ನು ಹೇಳೋದಕ್ಕೆ. ಕಡೆಗೆ ಅವನು ಇದನ್ನ ಯಾತಕ್ಕೆ ತಗೊಂಡಿದ ಅಂದ್ರೆ ಅಶ್ವಮೇಧ ಯಾಗಕ್ಕೆ ಆ ಕಾಲದಲ್ಲಿ ಬರುತ್ತೆ. ಅದು 3ನೇ ಅಧ್ಯಾಯದಲ್ಲಿ ಪ್ರಾಯಶಃ ಅಶ್ವಮೇಧ ಯಾಗದಲ್ಲಿ ಬ್ರಹ್ಮ ಮಾಡ್ತಾನಲ್ಲ, ಆವಾಗ ಏನ್ ಮಾಡ್ತಾನೆ ಅವನು ಕುದುರೆಗಳನ್ನೆಲ್ಲ ಯಾವಾಗ್ಲೂ ಬಿಡ್ತಾರೆ, ಅದನ್ನ ಬಿಡ್ತಾರೆ. ಅದಕ್ಕೆ 1 ವರ್ಷ ಅದು ಹೋಗ್ಬೇಕು ಬರ್ಬೇಕು, ಅದಕ್ಕೆ ಸಂವತ್ಸರ ಅಂತ ಹೇಳ್ತಾರೆ. ಅದಕ್ಕೆ ಅದು ಸಂವತ್ಸರ ಪರಂ. ಅದರಿಂದ 1 ವರ್ಷದ ಮೇವರೆಗೆ ಅದನ್ನ ಬಿಡಬೇಕು. ಬಂದ ಮೇಲೆ ಅದನ್ನ ಆಲಮನ ಮಾಡಿ ಅಶ್ವಮೇಧ ಯಾಗವನ್ನು ಮಾಡ್ತಾರೆ ಕಡೆಗೆ. ಅದರಿಂದ ಆವಾಗ ಈ ಭಗವಂತರ ಅಂತ ಅಂದ್ರೆ ಈ ಭಗವಂತ ಅವನು ಕಾಲಾತ್ಮಕನಾದಂತ ಭಗವಂತ ಕಾಲದಲ್ಲೂ ಇರೋದ್ರಿಂದ 1 ವರ್ಷ ಕಾಲ ಹೋಗೋದ್ರಿಂದ ಅದರಲ್ಲೂ ಇದ್ದಾನೆ. ಅದರಿಂದ ಬ್ರಹ್ಮನಲ್ಲೂ ಇದ್ದಾನೆ. ಕಡೆಗೆ ಅವನು ಕೊಡುವಂತಹ ಹವಿಸ್ಸಿದೆಯಲ್ಲ, ಅಶ್ವವನ್ನು ಕೊಡೋ ಹವಿಸ್ಸು, ಅದರಲ್ಲೂ ಅವನಿದ್ದಾನೆ. ಕಡೆಗೆ ಅದನ್ನ ಸ್ವೀಕಾರ ಮಾಡೋನು ಅವನೇ ಆಗಿದ್ದಾನೆ ಅಂತ ಅದ್ರಲ್ಲಿ ಬರುತ್ತೆ ಬೃಹದಾರಣ್ಯಕದಲ್ಲಿ. ಅದನ್ನ ತೆಗೆದು ತೋರಿಸ್ತಾ ಇದ್ದಾರೆ ಅನ್ಸುತ್ತೆ ಇದು ಕಡೆಗಿದಲ್ಲಿ. ಕಡೆಗೆ ವಿಷ್ಣು ರಾಹಿಕ್ಯ ದೇವತಾ ಅಧೀನ. ದೇವತೆ ಎಲ್ಲರಿಗೂ ಸಹ ಇವನ ಅಧೀನರಾಗೇ ಇರ್ತಾರೆ ಅವನಿಗೆ. ವರದಾರ ಪಂಚಾಯತ್ ಹೇಳ್ತಾರೆ,
ಭಗವಂತ ಎಲ್ಲ ತಗೊಂಡ ರಸವನ್ವ ಭೂಯನ್ ಅಂತ, ಇವ್ರಿಗೆ ರಸದ ಅನುಭವ ಮಾತ್ರ ಬಂತು, ಭಗವಂತ ಸ್ವೀಕಾರ ಮಾಡ್ಬಿಟ್ಟ. ಆದ್ರೆ ಸ್ವೀಕಾರ ಮಾಡಿದ್ದ ಇದು ಅವರಿಗೆ ತೃಪ್ತಿ ಉಂಟಾಯ್ತು ದೇವತೆಗಳಿಗೆ, ನೇರವಾಗಿ ಭಗವಂತನೇ ತಗೊಂಡ್ಬಿಟ್ಟ ಅಂತ ಅದನ್ನ ತೋರಿಸ್ಕೊಟ್ಟಿದ್ದಾರೆ. ವ್ಯಾಲಹ ಅನ್ಬೇಕಾದ್ರೆ ಭಕ್ತ ಅಭೀಷ್ಟ ದಾನ ಉದ್ಯೋಗವಾನ್ ಇತಿ ವ್ಯಾಲಹ. ಕಡೆಗೆ ಅವನು ಭಕ್ತರಿಗೆ ಅಭೀಷ್ಟ ದಾನ ಉದ್ಯೋಗವಾನ್, ಅವನ ಭಕ್ತರು ಏನೇನು ಕೇಳ್ತಾರೋ, ಆಲ ಅನ್ನುವಾಗ ಅವನ ವಿ ಆಲಹ ವ್ಯಾಲಹ ಅಂತ ಮಾಡ್ತಾರೆ. ಅದಕ್ಕೆ ಅವರ ಭಕ್ತರು ಏನೇನು ಅವನ ಅಭೀಷ್ಟವನ್ನ ಕೇಳ್ತಾರೋ ಎಲ್ಲವನ್ನು ಕೊಡೋದ್ರಲ್ಲಿ ಉದ್ಯೋಗವಾನ್ ಉತ್ಸುಕನಾಗಿರೋದ್ರಿಂದ ವ್ಯಾಲ, ವಿ ಆಲ ವ್ಯಾಲ ಅಂತ ಹೇಳ್ತಾರೆ ಅವನಿಗೆ. ಅದಕ್ಕೆ ಅದನ್ನ ಹೇಳ್ತಾರೆ ಕಡೆಗೆ. ಆಮೇಲೆ ಹೇಳ್ತಾರೆ ಅಣಿ ಅಲಾನಾಂ ಭೂಷಣ, ಅಲ ಅಂದ್ರೆ ಭೂಷಣ ಅಂತಿದೆ, ಅಣಿ ಅಂದ್ರೆ ಅವನ ವಜ್ರ ವೈಡೂರ್ಯ. ಅಣಿ ಅಲಾನಾಂ ಭೂಷಣಾನಾಂ ಸಮೂಹ ಆಲಂ, ಅಂದ್ರೆ ಅವನ ಭೂಷಣಗಳ ಸಮೂಹ ಇದೆಯಲ್ಲ ಅದಕ್ಕೆ ಅಲ ಅಂದ್ರೆ ಭೂಷಣ, ಅದಕ್ಕೆ ಸಮೂಹಕ್ಕೆ ಆಲಂ ಅಂತ ಹೆಸರು. ಅದಕ್ಕೆ ಯಾವುದು ಕೌಸ್ತುವಾದಿ ಮಣಿಗಳು, ಕೌಸ್ತುವ ಮಣಿ ಎಲ್ಲ ಇದೆಲ್ಲ ಅದು ಕೌಸ್ತುವಾದಿಕಂ ವಿಶೇಷೇಣ ಆಲಂ ಯಶ್ಚ ಇತಿ ವ್ಯಾಲಹ. ಈ ತರ ವಿಶೇಷವಾದ ಭೂಷಣಗಳು ಉಳ್ಳವನು. ದೇವರಾಜ ಪಂಚಾಯತಲ್ಲಿ ಭಗವತ್ ಸ್ವಾಮಿ ಹಿಡಿದು ನೋಡಿದೇನೋ, ಅದಕ್ಕೆ ಎಲ್ಲವನ್ನು ಅವನಿಗಿರುವಂತ ಕೈ ಬಳೆ, ಅವನ ಉಡ್ಯಾಣಗಳು, ಅವನಿಗೆ ಕೌಸ್ತುವ ಮಣಿ, ಇವೆಲ್ಲವೂ ಸಹ ನಮಗೆ ವಿಷ್ಣು ಇದರಲ್ಲಿ ಪುರುಡನ್ ಮಣಿ ವರಮಾಹ ಪೊನ್ನಾಮೂಲ ಪ್ರಗತಿ ವರವಾಹ ಮಾಂತಂಡಾಹ ಅಂತ ಆಯುಧಗಳೆಲ್ಲವನ್ನೂ ಸಹ ನಮ್ಮ ಇದಕ್ಕೆ ಜೀವ ತತ್ವಗಳಿಗೆ ತೋರಿಸಿದೆ. ಅದೆಲ್ಲವನ್ನೂ ಉಳ್ಳವನು, ಅದರಿಂದ ಅವನು ಆ ವ್ಯಾಲಹ ವಿಶೇಷ, ಎಲ್ಲವನ್ನೂ ವಿಶೇಷವಾದ ಈ ತರ ಆಭರಣ ಕೌಸ್ತುವ ಮಣಿ ಮತ್ತೆ ಎಲ್ಲವನ್ನೂ ಉಳ್ಳವನು, ಅವನು ಆಯುಧಗಳು ಎಲ್ಲವನ್ನೂ ಉಳ್ಳವನು. ಆದ್ದರಿಂದ ಅವನಿಗೆ ವ್ಯಾಲಹ ಅಂತ ಒಂದು ಕೊಡ್ತಾರೆ ಅದಕ್ಕೆ. ಆಮೇಲೆ ವಿಶೇಷೇಣ ಅಲತಿ ಸೃಷ್ಟ್ಯಾದಿ ಕಾರ್ಯೇ ಪರ್ಯಾಪ್ತೋ ಭವತಿ ಇತಿ ವ್ಯಾಲಹ. ಕಡೆಗೆ ಅವನು ವಿಶೇಷೇಣ ಅಲತಿ ಸೃಷ್ಟ್ಯಾದಿ ಕಾರ್ಯ, ಸೃಷ್ಟಿ ಆದಿಯಿಂದ ಸೃಷ್ಟಿ ಸ್ಥಿತಿ ಲಯ, ಇದರಲ್ಲಿ ಭಗವಂತ ಏನ್ ಮಾಡ್ತಾನೆ, ಎಲ್ಲವನ್ನೂ ಸಹ ಪರ್ಯಾಪ್ತೋ ಭವತಿ, ಎಲ್ಲವನ್ನೂ ಸಹ ಅವನು ಒಂದು 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 ರೀತಿಯನ್ನು ಉಂಟು ಮಾಡಿ ಪರ್ಯಾಪ್ತನಾಗಿದೆ, ಅವನು ಪರಿಪೂರ್ಣನಾಗ್ತಾನೆ ಭಗವಂತ. ಅದರಿಂದಲೂ ಸಹ ಅವನು ವ್ಯಾಲಹ ಅಂತ ಹೇಳ್ತಾನೆ. ಇದರಲ್ಲಿ ಎಲ್ಲಾ ಕಾರ್ಯಕ್ಕೂ ವಿಶೇಷಣ ಅಲಂ, ಅವನಿಗೆ ಬೇರೆ ಯಾರ ಸಹಾಯವೂ ಬೇಕಾಗಿಲ್ಲ, ತನಗೆ ತಾನೇ ಅವನ ಸಂಕಲ್ಪವೇ ಸಹಾಯ ಅವನಿಗೆ. ಅದರಿಂದ ಪರ್ಯಾಪ್ತೋ ಭವತಿ, ಅದರಿಂದ ಉಪಾದಾನ ಕಾರಣವೂ ಅವನೇ, ನಿಮಿತ್ತ ಕಾರಣವೂ ಅವನಿಗೆ. ಅವನಿಗೊಂದು ನಿಮಿತ್ತವಾಗಿ ಇನ್ನೊಂದು ವಸ್ತುಗಳು ಬೇಕಾಗಿಲ್ಲ, ಉಪಾದಾನವಾದ ವಸ್ತು ಅವನೇ, ನಿಮಿತ್ತನೂ ಅವನೇ. ಅದರಿಂದ ಇದು ವ್ಯಾಲಹ ವಿಶೇಷೇಣ ಆಲ ಅಂದ್ರೆ ಸೃಷ್ಟಿ ಸ್ಥಿತಿಯನ್ನು ಮಾಡೋದ್ರಿಂದ ವ್ಯಾಲಹ ಅಂತ ಹೇಳ್ತಾರೆ ಕಡೆಗೆ. ಆಮೇಲೆ ಒಂದು ಬಲ್ಲವೇ ಶ್ರುತಿ ಅಂತ ಇವ್ರು ಕೋಟ್ ಮಾಡ್ತಾರೆ. ಪ್ರಗತೌ ಅನುಪ್ರವಿಶ್ಯ ತಾನ್ ಪರಿಣಾಮ್ಯ ತತ್ರ ನಿಯಾಮಕತೆಯ ಸ್ಥಿತ್ವ ಆತ್ಮನಃ ಬಹುಧಾ ಕರಣಾತ್ ತಸ್ಮಾತ್ ಪ್ರಕೃತಿ ಇತಿ ಅಂದ್ಬಿಟ್ಟು ಭಗವಂತನಿಗೆ ಬೇರೆ ಒಂದು ಸಹಾಯ ಬೇಕಾಗುತ್ತೆ. ಅವನು ಪ್ರಕೃತವು ಅನುಪ್ರವಿಶ್ಯ, ಆ ಪ್ರಕೃತಿಯಲ್ಲೇ ಭಗವಂತನೇ ಅನುಪ್ರವೇಶ, ಪ್ರಕೃತಿ ಅವನ ಸೃಷ್ಟಿ ತಾನೆ. ಅವನು ಪ್ರಕೃತವು ಅನುಪ್ರವಿಶ್ಯ ತಾನ್ ಪರಿಣಾಮ್ಯ, ಆ ಪ್ರಕೃತಿ ಪರಿಣಾಮ ಉಂಟಾವ ಹಾಗೆ ಮಾಡ್ತಾನೆ. ಸೃಷ್ಟಿ ಕಾಲದಲ್ಲಿ, ಸಂಹಾರ ಕಾಲದಲ್ಲಿ ಸತ್ವರಜಸ್ ತಮಸ್ಸು ಮೂರು ಸಮವಾಗಿರುತ್ತೆ, ಆಗ ಯಾವ ಕ್ರಿಯೆಯೂ ಇರೋದಿಲ್ಲ. ಆ ಸೃಷ್ಟಿ ಏನ್ ಮಾಡ್ತಾನೆ, ಏನು ಮಾಡೋದಿಲ್ಲ, ಅವನು ಅಲ್ಲಾಡಿಸ್ಬಿಡ್ತಾನೆ. ಆವಾಗ ಆ ಸತ್ವ ಒಂದಕ್ಕೊಂದು ಹೋಗಿ ಹೆಚ್ಚು ಕಡಿಮೆ ಆಗುತ್ತೆ. ಹೆಚ್ಚು ಕಡಿಮೆ ಇರೋವರೆಗೂ ತಾನ ಅವಾಗ ಅದು ಸಂಸಾರ. ಮತ್ತೆ ಎಲ್ಲ ಸಮನಾಗ್ಬಿಟ್ಟ ಅಂದ್ರೆ 33.5 33.5 ಆಗ್ಬಿಟ್ಟ ಅಂದ್ರೆ ಪ್ರಳಯ. ಬೇರೆ ಏನು ಬಿಟ್ಟು ಬೇರೆ ಆದ್ರೂ ಅವಾಗ ಸೃಷ್ಟಿ, ಅದು ಒಂದೇ ಆಗ್ಬಿಟ್ಟ ಅಂದ್ರೆ ಆಗ ಪ್ರಳಯ, ಅವಾಗ ಏನು ಕೆಲಸ ಇರೋದಿಲ್ಲ. ಅದರಿಂದ ತಾಂ ಪರಿಣಾಮಯ್ಯ, ಅದನ್ನ ಪರಿಣಾಮವನ್ನು ಉಂಟು ಮಾಡ್ತಾನೆ ಭಗವಂತ ಒಣಯ್ಯ. ತತ್ರ ನಿಯಾಮಕತೆಯ, ಆಮೇಲೆ ಅದನ್ನ ತಾನು ಎಲ್ಲೂ ನಿಯಾಮಕನಾಗ್ತಾನೆ. ಪಂಚಭೂತಗಳನ್ನು ಸೃಷ್ಟಿ ಮಾಡ್ತಾನೆ, ನೀರನ್ನು ಸೃಷ್ಟಿ ಮಾಡ್ತಾನೆ, ಬ್ರಹ್ಮಾದಿನ ಸೃಷ್ಟಿ ಮಾಡ್ತಾನೆ. ಆಮೇಲೆ ಸ್ಥಿತ್ವ, ಅವನ ಆಧಾರಭೂತನಾಗಿ ನಿಂತು ಆತ್ಮನಃ ಬಹುಧಾ ಕರಣಾತೆ, ಆತ್ಮನಾಗಿ ಬಹುಧಾ ಕರಣಾತೆ, ಅನೇಕ ಕಾರಣಗಳಿಂದ ತಸ್ಮಾತ್ ಪ್ರಕೃತಿ ಹೀತಿ. ಅದರಿಂದ ಈ ಪ್ರಕೃತಿ ಅನ್ನೋ ಪದ ಈ ಪ್ರಧಾನ ಅಂತ ಹೇಳ್ತಾರೆ. ಈ ಮೂಲ ಪ್ರಕೃತಿ ಅಂತ ಹೇಳ್ತೀವಲ್ಲ, ಅದಕ್ಕೆ ಯಾತಕ್ಕೆ ಬಂತು ಅಂತ ಅಂದ್ರೆ, ಯಾರು ಅದನ್ನ ಒಳಗಡೆ ಬಂದು ಪರಿಣಾಮ ಉಂಟು ಹಾಗೆ ಮಾಡ್ತಾನೋ ಅದರಿಂದ ಪ್ರಕರ್ಷೇಣ ಕರ್ಷತಿ, ಅದರಿಂದ ಪ್ರಕೃತಿ ಅಂತ ಅದು ಹೆಸರು ಬಂತು ಅಂತ ಹೇಳ್ತಾರೆ. ಅದರಿಂದ ಆ ಭಗವಂತನೇ ಪ್ರಕೃತಿ ಒಳಗಡೆಯೂ ಇದ್ಕೊಂಡವನು, ಎಲ್ಲವನ್ನೂ ಸಹ ಸೃಷ್ಟಿ ಸ್ಥಿತಿ ಲಯಾದಿಗಳನ್ನೆಲ್ಲ ಮಾಡಿ ನಮ್ಮ ನಿತ್ಯ ಜೀವನ ವಿಶ್ವ ನಡೆಯುವಾಗ ಮಾಡ್ತಾನಲ್ಲ,
ಅದರಿಂದಲೂ ಸಹ ಅವನಿಗೆ ಹೇಳ್ತಾರೆ, ಅವನಿಗೆ ವ್ಯಾಲ ಅಂತ ಹೇಳ್ತಾರೆ ಅಂದ್ಬಿಟ್ಟು ಹೇಳ್ತಾರೆ ಕಡೆಗೆ. ಇದು ಓಂ ಭಾವೇಚ ಉಪಲಬ್ಧೋ ಲಬ್ಧೇ ಅಂತ ಒಂದು ಬ್ರಹ್ಮಸೂತ್ರ. ಆಮೇಲೆ ಸತ್ವಾಚ ಅವರಸ್ಯ ಚ ಅಂತ ಒಂದು ಎರಡು ಬಂದ್ಬಿಡುತ್ತೆ. ಆಮೇಲೆ ತದಾನ್ಯತ್ವಂ ಆರಂಭಣ ಶಬ್ದಾದಿಭ್ಯ ಅಂತ ಈ ಮೂರು ಬ್ರಹ್ಮಸೂತ್ರದಲ್ಲಿ ಇದ್ರ ಬಗ್ಗೆ ವಿಚಾರ ಮಾಡಲಾಗಿದೆ ಅಂತ ತೋರಿಸ್ಕೊಡ್ತಾರೆ ಕಡೆಗೆ. ಇನ್ನೂ ಅದಲ್ಲದೆ ಇನ್ನೂ 2-3 ಇದೆ. ಓಂ ಯುಕ್ತೇ ಶಬ್ದಾಂತರಾಚ ಅಂತ ಒಂದು, ಪಟಾವಚ್ಚ ಅಂತ ಒಂದು ಅದಕ್ಕೆ. ಓಂ ಅಸತ್ಯಪದೇಶಾದಿತಿ ಚೇತೆ ನ ಧರ್ಮಾಂತರೇಣ ವಾಕ್ಯಶೇಷಾತ್ ಅಂದ್ಬಿಟ್ಟು ಅದಕ್ಕೆ ಅಸತ್ ಅಂತ ವ್ಯಪದೇಶ ಮಾಡುವುದ ನ ಅಂದ್ಬಿಟ್ಟು ಇಲ್ಲ, ಅಸತ್ ಅಲ್ಲ, ಅದು ಅಸತ್ ತರ ಅಂದ್ರೆ ಅದರಲ್ಲಿ ಪಳೆಯ ಕಾಲದಲ್ಲಿ ಹೇಳುವಂತ ಇದು ಬರುತ್ತೆ. ಅಸತ್ ತರ ಶಂಕರ ಹೇಳ್ಬೇಕು, ಅಸದಿವ ಅಸತ್ ಅಂತಾರೆ. ಅಸತ್ಯವ ಅಸತ್ತಿರೋ ತರ ಇದೆ, ಅಸತ್ ಅಲ್ಲ, ಅಸತ್ಯವ. ಅಲ್ಲಿ ಯಾವ ಒಂದು ಕಾರ್ಯ ಇರೋದಿಲ್ಲ, ಅದರಿಂದ ನೋಡೋ ಅಸತ್ ತರ ಒಂದು ಬೊಂಬೆ ತರ ಇರ್ತಾನಲ್ಲ, ಅದ್ರಂಗೆ ಅದಕ್ಕೆ ಅವ್ರು ಅಸತ್ಯವ ಅಂತ ಮಾಡ್ತಾರೆ. ಅಸತ್ ತರ, ಅಸತ್ತಲ್ಲ, ಅಸತ್ ತರ ಇರುತ್ತೆ ಪಳೆಯ ಕಾಲದಲ್ಲಿ ಏನ್ಬಿಟ್ಟು ಅದರೆಲ್ಲ ಮಾಡ್ತಾರೆ. ಅದಕ್ಕೆ ವ್ಯಾಲ ಅಂತ ಹೇಳ್ಕೊಂಡು ಹೋಗ್ತಾರೆ ಮೇಲೆ. ಆಮೇಲೆ ವ್ಯಾಲ ಅಂದ್ರೆ ನಾಶ ಮಾಡೋದು. ಶತ್ರುನ್ ವಾರಯತೀತಿ ವ್ಯಾಲ, ಶತ್ರುಗಳನ್ನ ನಾಶ ಮಾಡೋದ್ರಿಂದಲೂ ಸಹ ಅವನಿಗೆ ವ್ಯಾಲ ಅನ್ನೋ ಹೆಸರು ಅಂತ ಹೇಳ್ತಾರೆ ಕಡೆಗೆ. ಹೇಳ್ತಾರೆ ಆಮೇಲೆ ವಿಶೇಷೇಣ ಅಸಮಂತ ಜಗತಃ ಕ್ಷಯೋ ಯಸ್ಮಾತ್ ಇತಿ ವ್ಯಾಲ. ಕಡೆಗೆ ಅವನು ವಿಶೇಷೇಣ ಅಸಮಂತ ಜಗತ, ಈ ಜಗತ್ತ ಆಸಮಂತ ಅಂತ ಹೇಳ್ತು. ವಿಶೇಷೇಣ ಆಸಮಂತ, ಸಾರಿ ನಾನು ಅಸಮಂತ ಓದ್ಬಿಟ್ಟೆ, ಅದು ಇದೆ ಸವರ್ಣ ದಿನಕನೆ, ಆಸಮಂತ ಸರಿಯಾಗಿದೆ. ವಿಶೇಷೇಣ ಆಸಮಂತ ಜಗತಃ, ಎಲ್ಲ ಜಗತ್ತನ್ನು ಆಸಮಂತ ಆದಂದು ಎಲ್ಲವನ್ನೂ ಸೇರ್ತಿ, ವಿಶೇಷವಾಗಿ ಎಲ್ಲ ಜಗತ್ತನ್ನೂ ಸಹ ಕ್ಷಯೋ ಯಸ್ಮಾನ್, ಕ್ಷಯ ಅಂದ್ರೆ ಕ್ಷಯೋ ಭವತಿ, ಕ್ಷಯವನ್ನು ಉಂಟು ಮಾಡಿದ್ರೆ ನಾಶವನ್ನು ಮಾಡೋದ್ರಿಂದ ಯಸ್ಮಾನ್ ಇತಿ ವ್ಯಾಲಃ, ಅದು ಎಲ್ಲ ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ಮಹಾಪ್ರಳಯದಲ್ಲಿ ಎಲ್ಲವನ್ನೂ ನಾಶ ಮಾಡ್ತಾನೆ, ಅದರಿಂದ ಅವನು ವ್ಯಾಲಃ ಅನ್ಬಿಟ್ಟು ಅಂತ ವ್ಯಾಲಕ್ಕೆ ತುಂಬಾ ವ್ಯಾಖ್ಯಾನ ಮಾಡಿದ್ದಾರೆ. ಪ್ರತ್ಯಯ ಹೋಗ್ತು ನಮ್ಮೆಲ್ಲಕ್ಕೆ. ಪ್ರತ್ಯಯ ಅಂದ್ರೆ ನನಗೆ ಜ್ಞಾನ ರೂಪ ಅಂತ ಅಂದ್ರೆ ಪ್ರತಿ ಜ್ಞಾನ ಅಂದ್ರೆ ಪ್ರಜ್ಞಾ ಅನ್ನೋದು ಮಾಡಿದಲ್ಲ, ಈ ತರ ಪ್ರತಿ ಪ್ರಜ್ಞಾನಂ ಬ್ರಹ್ಮ ಅದನ್ನ ಹೇಳ್ತಾರೆ. ಪ್ರತ್ಯಯ ಅಂದ್ರೆ ಜ್ಞಾನ ರೂಪ, ಭಗವಂತ ಜ್ಞಾನ ರೂಪನಾದವನು. ಆಮೇಲೆ ಪ್ರತಿ ಪುರುಷಂ ಅಯತೆ ಇತಿ ಪ್ರತ್ಯಯ ಅಂತ ಅದೊಂದು ವ್ಯಾಖ್ಯಾನ ಮಾಡ್ತಾರೆ. ಅವನು ಭಗವನು ಅಂದ್ರೆ ಪುರುಷಂ, ಎಲ್ಲ ಪುರುಷರು ಅಯತೆ ಇತಿ, ಭಗವಂತನನ್ನ ಅಯ ಅಂದ ಆಶ್ರಯನು, ತನ್ನ ಎಲ್ಲಾ ಜೀವಕೋಟಿಯಿಂದ ಪುರುಷರು ಮನುಷ್ಯರನ್ನ ಭಗವಂತ ತನ್ನನ್ನ ಆಶ್ರಯಿಸುವಂತೆ ಮಾಡ್ತಾನೆ. ಇಲ್ಲಿ ಎಲ್ಲಾ ಮನುಷ್ಯರು ಹೇಳಕ್ಕಾಗಲ್ಲ, ಯಾರು ಮುಮುಕ್ಷಗಳು ಭಗವಂತನಲ್ಲಿ ಭಕ್ತಿ ಉಳ್ಳವರು ಅವರನ್ನ ಎಲ್ಲರನ್ನೂ ಸಹ ತನ್ನನ್ನ ಆಶ್ರಯಿಸುವಂತೆ ಮಾಡ್ತಾನೆ. ಅದರಿಂದ ಸಹ ಹೇಳ್ತಾರೆ ಪ್ರತಿ ಪುರುಷಂ ಅಯತೆ ಇದು ಪ್ರತ್ಯಯ ಅಂದ್ಬಿಟ್ಟು ಅದನ್ನ ಮಾಡ್ತಾರೆ ಕಡೆಗೆ. ಆಮೇಲೆ ಪ್ರತಿ ವಿಷಯಾನ್ ಅಯತೆ ಜಾನಾತಿ ಇತಿ ಪ್ರತ್ಯಯ, ಎಲ್ಲ ವಿಷಯವನ್ನೂ ಸಹ ಅಯತೆ, ಎಲ್ಲವನ್ನೂ ಅವನ ಹತ್ರ ಬರ್ತದೆ, ಎಲ್ಲವನ್ನೂ ಅವನ ಹತ್ರ ಭಗವಂತನಿಗೆ ತಿಳಿದಿರೋ ಅಯತೆ ಅಂದ್ರೆ ತಿಳಿತಾನೆ ಅಂತ ತಗೋಬೇಕಿಲ್ಲ ಅರ್ಥ. ಲೋಕದಲ್ಲಿರುವ ಎಲ್ಲ ಸರ್ವಜ್ಞನಾದ್ರಿಂದ ಎಲ್ಲ ವಿಷಯವನ್ನು ಅಯತೆ ಅಂದ್ರೆ ಜಾನಾತಿ, ಎಲ್ಲವನ್ನೂ ತಿಳ್ಕೊಳ್ಳೋದ್ರಿಂದಲೂ ಅಂದ್ರೆ ಅವನು ಪ್ರತ್ಯಯ ಅಂತ ಹೇಳ್ತಾರೆ ಕಡೆಗೆ. ಆಮೇಲೆ ಅದನ್ನ ಭಗವದ್ಗೀತೆ ಅನ್ನೋ ಶ್ಲೋಕ ಹೇಳ್ತಾರೆ, ಇದನ್ನ ಭಟ್ರು ತೆಗೆದಿದ್ರು. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂತು ವೇದ ನ ಕಶ್ಚನ. ಅದಕ್ಕೆ ಅಹಂ ಸಮತೀತಾನಿ ವರ್ತಮಾನಾನಿ ವೇದ, ಅಹಂ ವೇದ ಸಮತೀತಾನಿ ಒಂದೇ ಕಾಲದಲ್ಲಿ ವರ್ತಮಾನಾನಿ ಭವಿಷ್ಯಾಣಿ ಭೂತಾನಿ, ಹಿಂದೆ ನಡೆದದ್ದು, ಈಗ ನಡೀತಾ ಇರೋದು, ಮುಂದೆ ನಡೆಯೋದು ಎಲ್ಲವನ್ನು ನಾನು ಅಹಂ ವೇದಾಹಂ ಅಂದ್ರೆ ಅಹಂ ವೇದ, ನಾನು ತಿಳಿದೀನಿ. ಆದರೆ ಮಾಂತು ನ ವೇದ ಕಶ್ಚನ, ನನ್ನನ್ನ ಯಾರು ತಿಳ್ಕೊಳ್ಳೋಕ್ಕಾಗೋದಿಲ್ಲ, ನಾನು ಎಲ್ಲವನ್ನು ತಿಳ್ಕೊಂಡಿದ್ದೇನೆ, ನನ್ನನ್ನ ಯಾರು ತಿಳ್ಕೊಳ್ಳೋಕೆ ಸಾಧ್ಯವಿಲ್ಲ ಪೂರ್ಣವಾಗಿ ಅಂತ ಅರ್ಥ. ಹಾಗೆ ಅವನ ಒಂದು ಅಂಶವನ್ನು ತಿಳ್ಕೊಂಡಿರೋ ಬಹಳ ಕಮ್ಮಿ ಅಂದ್ಬಿಟ್ಟು ಹೇಳ್ತಾನೆ ಅದಕ್ಕೆ. ಆಮೇಲೆ ಕಡೆಯದು ಸರ್ವದರ್ಶನ ಅಂತ ಹೇಳ್ತಾರೆ ಕಡೆಗೆ. ಆಮೇಲೆ ಸಂಪೂರ್ಣ ಜ್ಞಾನ ರೂಪತ್ವ ಸರ್ವದರ್ಶನ, ಇಲ್ಲಿ ಅವನಿಗೆ ದರ್ಶನ ಅಂದ್ರೆ ಜ್ಞಾನವನ್ನು ತಗೊಂಡಿದ್ದಾರೆ. ಸಂಪೂರ್ಣ ಜ್ಞಾನ ರೂಪತ್ವಾತ್, ಅವನು ಎಲ್ಲರನ್ನೂ ಕಡೆಗೆ ಅವನಿಗೆ ಎಲ್ಲವೂ ಜ್ಞಾನ ಇರೋದ್ರಿಂದ ಎಲ್ಲರಿಗೂ ದರ್ಶನ ಸಮಾಕಾರವ ಕೊಡ್ತಾನೆ. ದರ್ಶನ ಭಗವಂತನ ಪೂರ್ಣವ ನೋಡಕ್ಕಾಗಲ್ಲ, ದರ್ಶನ ಸಮಾಕಾರ, ದರ್ಶನ ಒಂದು ಆ ತರ ಕೊಡ್ತಾನೆ ಅವನದನ್ನ. ಅದರಿಂದ ಆಮೇಲೆ ಸರ್ವ ವಿಷಯ ಸಾಕ್ಷಾತ್ ಕಾರಣತ್ವಾತ್ ಸರ್ವದರ್ಶನ,
ಎಲ್ಲ ವಿಷಯವೂ ಸಹ ಅವನಿಗೆ ಎದುರಿಗೆ ಸಾಕ್ಷಾತ್ಕಾರ ಆಗುತ್ತೆ. ಪ್ರತಿಯೊಂದು ನಡೆಯೋದು, ಎಲ್ಲಾ ಕಡೆ ನಡೆಯೋದು ಭಗವಂತನಿಗೆ ಸಾಕ್ಷಾತ್ಕಾರ ಆಗುತ್ತೆ. ಎಲ್ಲವೂ ಅವನಿಗೆ ದರ್ಶಿತವಾಗುತ್ತೆ. ಅದರಿಂದ ಸರ್ವದರ್ಶನ ಅಂತ ಹೇಳಿದ್ರೆ ಕಡೆಗೆ ಇದರ ಸರ್ವಂ ಪಶ್ಯತಿ ಇತಿ ಸರ್ವಾಣಿ ದರ್ಶನಾನಿ ಯಶ್ಚ ಇತಿ ಸರ್ವದರ್ಶನ. ಇದು ಶಂಕರ ಮಾಡಿದ ಎಲ್ಲ ಸರ್ವಂ ಪಶ್ಯತಿ ಎಲ್ಲವನ್ನು ನೋಡ್ತಾನೆ, ಇತಿ ಸರ್ವಾಣಿ ದರ್ಶನಾತಿ ಅವನಿಗೆ ಎಲ್ಲವೂ ತಿಳಿಯುತ್ತೆ. ಇವನು ನೋಡ್ತಾನೆ, ಎಲ್ಲವೂ ಇವನಿಗೆ ಕಣ್ಣಿಗೆ ಕಾಣಿಸೋದ್ರಿಂದ ಇವನು ಸರ್ವದರ್ಶನ ಅಂತ ಅದನ್ನು ತೋರಿಸ್ಕೊಟ್ಟಿದ್ದಾರೆ ಕಡೆಗೆ. ಆಮೇಲೆ ಭಗವದ್ಗೀತೆ ಹೇಳ್ತಿಗೆ ಸರ್ವತಃ ಪಾಣಿಪಾದಂತತೆ ಸರ್ವತಃ ಅಕ್ಷಿಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ ಅಂದ್ಬಿಟ್ಟು ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ದಂಗೆ ಎಲ್ಲವೂ ಸಹ ಅವನ ಕೈ ಪಾಣಿ ಪಾದ ಇರ್ತಾರೆ. ಸರ್ವತಃ ಅಕ್ಷಿಶಿರೋಮ ಕಣ್ಣು ಕಾಲು ಎಲ್ಲವೂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ವಿಷ್ಠತಿ ಎಲ್ಲವನ್ನೂ ಭಗವಂತ ಆವೃತ್ತನಾಗಿ ಎಲ್ಲ ಅಂಗಗಳಲ್ಲೂ ಭಗವಂತ ಇರ್ತಾನೆ ಅಂತ ಬರೀದಲ್ಲ, ಎಲ್ಲವನ್ನೂ ಇರ್ತಾನೆ ಅಂತ ಹೇಳ್ತಾನೆ. ಸರ್ವತ ಅಕ್ಷಿಶಿರೋಮುಖಾತೆ ಅವನಿಗೆ ಎಲ್ಲಾ ಕಡೆಯಲ್ಲೂ ಅವನ ಭಗವಂತ ನೋಡ್ತಾ ಅವನ ಕಣ್ಣುಗಳಲ್ಲೂ ಸಹ ಮುಖ ಎಲ್ಲವನ್ನೂ ಸಹ ಭಗವಂತ ಇದ್ದಾನೆ ಅಂತ ಸರ್ವದರ್ಶನ ಅಂದ್ರೆ ಎಲ್ಲದರಲ್ಲೂ ಭಗವಂತನ ಕಂಡ್ಕೋಬಹುದು. ಒಂದು ಕ್ರಿಯೆ ಆಗ್ಬೇಕು, ನೋಡೋ ಒಂದು ಕ್ರಿಯೆ ಆಗ್ಬೇಕಾದ್ರೆ ಅಲ್ಲಿ ಭಗವಂತನ ಒಂದಿದೆ. ಅವನ ಒಂದು ಮಾಡುವ ಕ್ರಿಯೆ ಅವನೇ, ಕೇಳುವ ಕ್ರಿಯೆ ಮಾಡೋದು ಭಗವಂತನೇ, ಅಲ್ಲಿದ್ದು ಮಾಡಿಸ್ತಾನೆ. ಮಾತಾಡೋದು ಅದು ಅದೇನೆ, ಆಮೇಲೆ ಗ್ರಹಣ ಮಾಡೋದು ಅದೇ, ಸ್ಪರ್ಶ ಎಲ್ಲವನ್ನೂ ಸಹ ಮಾಡೋದ್ರಿಂದ ಅವನು ಸರ್ವದರ್ಶನ. ಎಲ್ಲದರಲ್ಲೂ ಅವನ್ನ ನಾವು ಕಾಣ್ಬೋದು ಅಂತ. ನೇರವಾಗಿ ಕಾಣದೇ ಇದ್ರು ಮುಟ್ಟುವಾಗಿನ ಸ್ಪರ್ಶ ಗೊತ್ತಾಗುತ್ತೆ. ಮಾತಾಡ್ತಾ ಇದೀವಿ, ಇದೆಲ್ಲ ತಿಳಿಯೋದ್ರಿಂದ ನಮಗೆ ಸರ್ವದರ್ಶನ. ಅದರಲ್ಲಿ ನಾವು ಭಗವಂತನ ತಿಳ್ಕೋಬೇಕು. ನೋಡೋದು ಅವನ ಒಂದು ಭಗವಂತನ ಕರುಣೆಯಿಂದಲೇ, ಮಾತಾಡೋದು ಅವನ ಕರುಣೆಯಿಂದಲೇ, ಕೇಳೋದು ಅವನ ಕರುಣೆಯಿಂದಲೇ, ಸ್ಪರ್ಶ ಮಾಡುವಾಗ ತಿಳಿಯೋದು ಅವನ ಒಂದು ಕರುಣೆಯಿಂದಲೇ ಅಂತ ತಿಳ್ಕೊಂಡ್ರೆ ಸರ್ವದರ್ಶನ ಅಂತ ಹೇಳ್ತಾರೆ. ಇಲ್ಲಿಗೆ ಆ ಶ್ಲೋಕ ಇವ್ರು ಮುಗೀತು. ಇವರು ಶುಕ ಸುಧೀರ್ ಏನ್ ಮಾಡ್ತಾರೆ ಇದಕ್ಕೆ, ಇವರು ಜಾಸ್ತಿ ಇಲ್ಲ, ಇವರು ಚರ್ಚಿತ ಮಾಡಿದ್ದಾರೆ. ಸುರಾಣಾಂ ಈಶ್ವರ ನಿಯಾಮಕ ಸುರೇಶ, ಅದೆಲ್ಲರೂ ಹೇಳ್ದಂಗೆ ಎಲ್ಲಾ ದೇವತೆಗಳಿಗೂ ಒಡೆಯನಾದ ಸುರೇಶ. ಯಹ ಸರ್ವೇಷಾಂ ವಾಸಸ್ಥಾನಂ ರಕ್ಷಿತ ಶರಣಂ ಅಂದ್ಬಿಟ್ಟು, ಅದಕ್ಕೆ ಸರ್ವೇಷಾಂ ವಾಸಸ್ಥಾನಂ ರಕ್ಷಿತ. ಇಲ್ಲಿ ಶರಣ ಹೇಳ್ತಾರೆ, ಶರಣ ಅಂದ್ರೆ ವಾಸಸ್ಥಾನ ಅಂತ ಹೇಳಿದ್ನಲ್ಲ, ಅದನ್ನ ರಕ್ಷಣೆ ಮಾಡೋದು. ಯಾವಾಗ್ಲೂ ಎಲ್ಲಾ ಕಾಲದಲ್ಲೂ ವಾಸಸ್ಥಾನ. ಈ ವಾಸಸ್ಥಾನ ಅಂದ್ರೆ ಎಲ್ಲ ಅನೇಕ ಅರ್ಥ ಬರುತ್ತೆ. ವೈಕುಂಠವೂ ವಾಸಸ್ಥಾನ, ಸಮುದ್ರದಲ್ಲಿರುವಂತ ಕ್ಷೀರಸಾಗರ ಒಂದು ವಾಸಸ್ಥಾನ, ನಮ್ಮ ಒಳಗಡೆ ಇರೋ ಆತ್ಮ ಇದೆಯಲ್ಲ, ಶರೀರದಲ್ಲಿ ಆತ್ಮ, ಅದು ಒಂದು ವಾಸಸ್ಥಾನ. ಅದರಿಂದ ಎಲ್ಲವನ್ನೂ ಕಾಪಾಡೋದ್ರಿಂದ ಇವನು ಶರಣಂ. ಅದನ್ನು ಕಾಪಾಡ್ತಾನೆ, ಇದನ್ನು ಅದ್ಯಾಕೆ ಅದಕ್ಕೆ ಹಾಗೆ ಇರುತ್ತೆ ಅಂತ ಭಗವಂತ ಅಲ್ಲಿದ್ದು ಕಾಪಾಡೋದ್ರಿಂದ ಅವೆಲ್ಲ ಹಾಗೆ ಇದೆ, ನಿತ್ಯವಾಗಿದೆ ಅನ್ಬಿಟ್ಟು ಅಂತ. ಅದಕ್ಕೆ ಸರ್ವೇಶಾಂ ವಾಸಸ್ಥಾನ ರಕ್ಷಿತ ಇದು ಶರಣ. ಎಲ್ಲಾ ವಾಸಸ್ಥಾನವನ್ನು ಕಾಪಾಡದೆ ಶರಣ. ಆಮೇಲೆ ಕ್ಷಣಾತಿ ಹಿನಸ್ತಿ ಭಕ್ತ ಪಾಪಾಮಿತಿ ವಾ ಶರಣಂ. ಕ್ಷಣ ಅಂದ್ರೆ ಕ್ಷಣಾತಿ ಅಂದ್ರೆ ಇದು ತಾಯಿಗೆ ಹೇಳ್ತೀವಲ್ಲ ಆ ರೀತಿಯಲ್ಲಿ, ಕ್ಷಣಾತಿ ಅಂದ್ರೆ ಹಿನಸ್ತಿ ಹೋಗ್ಲಾಡ್ಸೋದು. ಭಕ್ತರ ಪಾಪಗಳನ್ನು ಹೋಗ್ಲಾಡ್ಸೋದ್ರಿಂದ ಕೂಡ ಇವನು ಶರಣಂ. ಶ್ರೀ ಹಿಂಸಾಯಾಮ್ ಆ ಧಾತುವಿಂದ ಬಂದಿದ್ದದು ಅಂತ ಹೇಳ್ತಾರೆ. ಆಮೇಲೆ ಶೃಣಾತಿ ದುಃಖ ಮತಃ ಅಂತ ಹೇಳ್ತಾರೆ. ಅದರಿಂದ ಎಲ್ಲರ ದುಃಖವನ್ನು ಹೋಗ್ಲಾಡಿಸ್ತಾನೆ ಇವನು, ಅದರಿಂದಲೂ ಸಹ ಇವನು ಶರಣಂ ಅಂತ ಹೇಳ್ತಾರೆ. ಆಮೇಲೆ ಶರ್ಮಗೆ ಆಮೇಲೆ ಸುಖರೂಪಂ ವಾ ಶರ್ಮ, ಎಲ್ಲರಿಗೂ ಇದು ಮಾತ್ರ. ಶರ್ಮ ಅಂದ್ರೆ ಸುಖರೂಪವುಳ್ಳವನು, ಅದರಿಂದ ಶರ್ಮ ಅಂತಾರೆ. ಆಮೇಲೆ ವಿಶ್ವಂ ರೇತಃ ಚಿದಚಿತ್ ಶಕ್ತಿ ವೀರ್ಯ ಮಯಂ ಕಾರ್ಯಂ ಯಶ್ಚ ಸ ವಿಶ್ವರೇತಃ. ಅದ ಚಿತ್ತು ಅಚಿತ್ತು ಶಕ್ತಿ ರೂಪವಾದ ಕಾರ್ಯ ಯಾರದು ಅಂದ್ರೆ ಯಾರಿಂದ ಈ ಕಾರ್ಯ ಮಾಡಲ್ಪಡುತ್ತದೋ ಅಂದ್ರೆ ಅವನಿಂದ ಇದೆಲ್ಲ ಉಂಟಾಗುತ್ತೋ, ಅದರಿಂದ ಅವನು ವಿಶ್ವರೇತಃ ಅಂತ ಅದಕ್ಕೆ ಹೇಳ್ತಾರೆ ಕಡೆಗೆ. ಅದರಿಂದ ಇದು ವಿಶ್ವರೇತ. ಈ ಕೆಲಸ ಯಾರದೋ ಅವನು ಚಿತ್ತು ಅಚಿತ್ತು ಅವುಗಳಿಗೆ ಶಕ್ತಿಗಳನ್ನು ತುಂಬಿ ಅದ್ರ ತರ ಮಾಡಿ ಇಲ್ಲಿ ಲೋಕದಲ್ಲಿ ಮಾಡ್ತಾನೆ. ಅದರಿಂದ ಈ ಕೆಲಸ ಯಾರ್ದು ಅವನು ವಿಶ್ವರೇತಃ, ಯಾರಿಂದ ಬರುತ್ತೋ ಅಂತ ಹೇಳ್ತಾರೆ. ಆಮೇಲೆ ಭವತಿ ಅಸ್ಮಾದಿತಿ ಭವಃ, ನಮ್ಮನ್ನ ಉಂಟು ಮಾಡೋದ್ರಿಂದ ಅವನು ಭವ ಆಗುತ್ತಾನೆ.
ಪ್ರಜಾನಾಂ ಭವಃ ಇತಿ ಪ್ರಜೆಗಳನ್ನ ಉಂಟು ಮಾಡೋದ್ರಿಂದ ಅವನು ಉಂಟು ಮಾಡೋದು ಅಂದ್ರೆ ಸೃಷ್ಟಿ ಮಾಡೋದು ಅಂತ ಹೋಗ್ಬಾರ್ದು. ಇಲ್ಲಿ ನಮ್ಮನ್ನು ಶರೀರವನ್ನು ಒಂದೊಂದು ಜೀವಕ್ಕೂ ಒಂದೊಂದು ಶರೀರ ಕೊಟ್ಟು ಅಸ್ತಿತ್ವ, ಜೀವಕ್ಕೆ ಒಂದು ಶರೀರ ಇದ್ರೆ ಅಸ್ತಿತ್ವ, ಶರೀರ ಇಲ್ಲದಿದ್ರೆ ಅಸ್ತಿತ್ವವಿಲ್ಲ. ಅದಕ್ಕೆ ಬರ್ಬೇಕಾದ್ರೆ ಅಸ್ತಿತ್ವ ಮತ್ತೆ ಮೈಮುಟ್ಟದೆಲ್ಲ ಬರಬೇಕು. ಇಲ್ಲಿ ಅದಕ್ಕೆ ಚಲನವಲನ ಬರ್ಬೇಕಾದ್ರೆ ಒಂದು ಶರೀರ ಬೇಕು, ಪ್ರಾಣಿಯೋ ಪಕ್ಷಿಯೋ ಮನುಷ್ಯೋ ಯಾವುದೇ ಆಗ್ಲಿ. ಅದರಿಂದ ಅದನ್ನ ಹೇಳ್ತಾರೆ ಭವ, ಅದಕ್ಕೆ ನಮ್ಮನ್ನೆಲ್ಲ ಉಂಟು ಮಾಡೋದ್ರಿಂದ ಅವನು ಅಂತ ಹೇಳ್ತಾರೆ. ಪ್ರಜಾನಾಂ ಭವ ಐತಿ, ಪ್ರಜೆಗಳನ್ನು ಈ ತರ ಉಂಟು ಮಾಡೋದೇ ಶರೀರವನ್ನು ಕೊಟ್ಟು ಉಂಟು ಮಾಡೋದ್ರಿಂದ ಅವನು ಪ್ರಜಾಭವ ಅಂದ್ರು. ಅಹಹ ಅಂದ್ರೆ ಆಕಾಶ ರೂಪ ಅನ್ಹೇತಿ ಸರ್ವಂ. ಅಹ ಅನ್ನೋದಕ್ಕೆ ಆಕಾಶ ರೂಪ, ಆಕಾಶಂ ಬ್ರಹ್ಮ ಅಂತ ಖಂ ಬ್ರಹ್ಮ ಅಂತ ಖಂ ಬ್ರಹ್ಮ ಅಂತ ಹೇಳ್ತೀಯಲ್ಲ, ಆ ಖಂ ಬ್ರಹ್ಮ ಆಕಾಶ ರೂಪವಾದ ಅವನು ರೂಪಿಯಾಗಿರೋದ್ರಿಂದಲೂ ಅವನು ಆಹ ಅಂತ ಹೇಳ್ತಾನೆ ಅಂತ ಹೇಳ್ಬೋದು. ಆಮೇಲೆ ಅನ್ಹೇತಿ ಸರ್ವಂ ಯಾಪ್ನೋತೀತಿ ವಾ ಅಹ. ಅನ್ನ ಅಂದ್ರೆ ಬೆಳಕು, ಹೇಗೆ ಸೂರ್ಯನ ಕಿರಣಗಳು ಎಲ್ಲಾ ಕಡೆ ವ್ಯಾಪ್ತವಾಗುತ್ತೋ ಹಾಗೆ ಎಲ್ಲಾ ಕಡೆ ವ್ಯಾಪ್ತನಾಗಿರೋದ್ರಿಂದಲೂ ಸಹ ಅವನು ಆಹಹ ಅಂತ ಹೇಳಿದ್ರು ಅದಕ್ಕೆ. ಆಮೇಲೆ ಅಹ ವ್ಯಾಪ್ತ ಅಂದ್ಬಿಟ್ಟು ಅದನ್ನ ತೋರಿಸ್ಕೊಟ್ಟಿದ್ದಾರೆ. ಇದು ಛಂದಸಾದ ಧಾತು. ಇದು ಈ ಅಹ ವ್ಯಾಪ್ತ ಅನ್ನೋದು ಲೋಕಾರೂಢಿಯಾಗಿ ಕಮ್ಮಿ, ವೇದಗಳಲ್ಲಿ ತುಂಬಾ ಬರುತ್ತೆ. ಅದಕ್ಕೆ ಇದಕ್ಕೆ ಛಾಂದಸೋ ಧಾತು ಅಂದ್ರು. ಛಂದಸ್ಸಿನ ಛಾಂದಸ ಅಂದ್ರೆ ವೇದದ ಧಾತು, ವೇದದಲ್ಲಿ ಅನೇಕ ಕಡೆ ಬರುವ ಈ ಅರ್ಥದಲ್ಲಿ ಬರುವ ಧಾತು ಇದು. ಆಹ ಅಂದ್ರೆ ಬೇರೆ ಲೋಕದಲ್ಲೇ ಬೆಳಕು ಅಂತಾನೆ ತೋರಿಸ್ತಾರೆ, ಈ ರೂಪ ಬರೋದಿಲ್ಲ ಅದರಲ್ಲಿ. ಅದರಿಂದ ಈ ವ್ಯಾಪ್ತಿ ಅನ್ನೋ ರೂಪ ನಾವು ರೂಢಿನ ಉಪಯೋಗಿಸೋದಿಲ್ಲ, ಅದರಿಂದ ಛಾಂದಸೋ ಧಾತು ಅಂದ್ಬಿಟ್ಟು. ಆಮೇಲೆ ಸಂವತ್ಸರ, ಅದಕ್ಕೆ ಸಂವತ್ಸರ ಉಪಲಕ್ಷಿತ ಕಾಲ ನಿಯಮ್ಯತ ಅಸ್ತಿ ಯಶ್ಚ ಸಹ ಸಂವತ್ಸರ. ಅದಂದ್ರೆ ಸಂವತ್ಸರದಿಂದ ಉಪಲಕ್ಷಿತ ಕಾಲ ಅನ್ನೋದಕ್ಕೆ ಒಂದು ಗಳಿಗೂ ಕಾಲ ಆಗುತ್ತೆ, ಒಂದು ದಿನವೂ ಕಾಲವಾಗುತ್ತಲ್ಲ, 6 ತಿಂಗಳು ಕಾಲವಾಗುತ್ತಲ್ಲ, ಷಣ್ಮಾಸ ಉತ್ತರ. ಆದ್ರೆ ಸಂವತ್ಸರ ಉಪಲಕ್ಷಿತ, ಒಂದು ಕಾಲ ಹೇಳೋದಕ್ಕೆ ಒಂದು ಉಪಲಕ್ಷಿತವಾದ ಉಪಲಕ್ಷಣ ಅದು. ಅದರಿಂದ ಉಪಲಕ್ಷ ಆದ ಅದಕ್ಕೆ ಕಾಲನ ನಿಯಮತಃ ಯಸ್ಯ, ಆ ತರ ಕಾಲವನ್ನು ನಿಯಮಿಸ್ತಾನಲ್ಲ, ಯಾರು ಮಾಡ್ತಾನ ಅವನು ಸಂವತ್ಸರ. ಕಾಲವನ್ನು ಒಂದು ನಿಯಮಿಸುವುದಾದ್ರಿಂದ ಸಂವತ್ಸರ ಅಂತ ಹೇಳಿದ ಕಡೆಗೆ. ಆಮೇಲೆ ವಿಲೀಯತೆ ವಿಶ್ವಮಸ್ಮಿನ್ ಇತೋ ವ್ಯಾಲಃ ಅಂದ್ರೆ ಇವರು ವಿಲೀಯತೆ ವಿಶ್ವನ್ನಸ್ಮಿನ್, ಎಲ್ಲ ಲೋಕವನ್ನು ವಿಲೀಯತೆ ಅಂದ್ರೆ ಕರಗಿಸೋ ಅಂದ್ರೆ ನಾಶವನ್ನು ಮಾಡೋದು, ಸೇರಿಸೋದು, ಮುಳುಗಿಸೋದು ಅಂತ, ವಿಲೀನ ಮಾಡೋದು. ಎಲ್ಲವೂ ಸಹ ಭಗವಂತನಲ್ಲಿ ಕಡೆಯಲ್ಲಿ ವಿಲೀನವಾಗುತ್ತಲ್ಲ, ವಿಲೀಯತೆ ವಿಶ್ವಮಸ್ಮಿನ್ ಇದು ಏತಿ, ಈಗ ಎಲ್ಲಾ ವಿಶ್ವವೂ ಸಹ ಭಗವಂತನಲ್ಲಿ ಹೋಗಿ ವಿಲೀನ ಆಗುತ್ತಲ್ಲ, ಅದರಿಂದ ಇವನು ವ್ಯಾಲಹ ಅಂತ ಹೇಳ್ತಾರೆ ಕಡೆಗೆ. ಇನ್ನೊಂದು ಹೇಳ್ತಾರೆ ಭಕ್ತಾರ್ಪಿತಂ ಪತ್ರ ಪುಷ್ಪ ಫಲಾಧಿಕಂ ಗೃಹಾತಿಥಿ ವಾ ವ್ಯಾಲಹ. ಭಕ್ತರು ಕೊಡುವಂತ ಚಿಕ್ಕ ವಸ್ತುವೇ ಆಗ್ಲಿ, ಫಲಂ ಪುಷ್ಪಂ ಪತ್ರಂತೋಯಂ ಏಮೇ ಭಕ್ತ ಪ್ರಯಚ್ಛತಿ ಅಂತ ಹೇಳ್ತಲ್ಲ, ಅದನ್ನ ಎಲ್ಲವನ್ನೂ ಸಹ ಇವನು ಸ್ವೀಕಾರ ಮಾಡೋದ್ರಿಂದ ಮಾಡಿ ಅದರಲ್ಲಿ ಉದಾಹರಣಾಗಿರ್ತಾನಲ್ಲ, ಅಯ್ಯೋ ನನಗೆ ಮಾಡೋದಲ್ಲ ಅಂತ ಇರ್ತಾನಲ್ಲ, ಅದರಿಂದ ವ್ಯಾಲಹ ಅಂತ ಹೇಳ್ತಾರೆ ಕಡೆಗೆ. ಆಮೇಲೆ ಇನ್ನೊಂದು ಹೇಳ್ತಾರೆ ವಿಗತಂ ಆಲೋ ಬಂಧನಂ ಯಸ್ಮಾತ್ ಸ, ಅದಕ್ಕೆ ವ್ಯಾಲೋಚ ಅಂತಾರೆ. ಅಲಬಂಧನೆ ಅಂತ ಧಾತು, ಅಲ ಅಂದ್ರೆ ಬಂಧನ, ಅದರಿಂದ ವಿಗತಂ ಈ ನಮ್ಮ ಬಂಧನವನ್ನ ಬಿಡಿಸ್ತಾನೆ ಭಗವಂತ. ಅದನ್ನ ಬಂಧನವನ್ನ ಬಿಡಿಸೋದ್ರಿಂದ ಅವನು ವಿಗತಂ ಅಲಬಂಧನ ಯಸ್ಮಾತ್ ಸ ವ್ಯಾಲಹ. ನಮ್ಮ ನಾವೆಲ್ಲ ಇಲ್ಲಿ ಕಟ್ಟಾಕೊಂಡ್ಬಿಟ್ಟಿದ್ವಿ, ಇಲ್ಲಿ ಪ್ರಗತಿ ಮಂಡದಲ್ಲಿ ನಾವೆಲ್ಲ ಕಟ್ಟಾಕೊಂಡಿದೀವಿ. ನಮ್ಮ ಬಂಧನವನ್ನ ಭಿದ್ಯತೆ ಹೃದಯ ಗ್ರಂಥಿ ಚಿದ್ಯತೆ ಸರ್ವ ಸಂಶಯ ಅಂತ ಬುಡಕೋಪನಿಷತ್ ಕೊಂಡಾಗುತ್ತೆ. ಹೃದಯ ಗ್ರಂಥಿಗಳ ಭಿದ್ಯತೆ, ಕಟ್ಟಾಕಿರೋದೆಲ್ಲ ಭಗವಂತ ಬಿಡಿಸ್ತಾನೆ ಅದನ್ನ, ಅದರಿಂದ ಅವನು ವ್ಯಾಲಹ ಅಂತ ಹೇಳಿದ್ರು ಅದಕ್ಕೆ. ಆಮೇಲೆ ಅದನ್ನ ಆ ಕಡೆಗೆ ಪ್ರತ್ಯಯ ಜ್ಞಾನ ಸ್ವರೂಪ ಅಂದ್ರೆ ಎಲ್ಲರೂ ಸಹ ಪ್ರತ್ಯಯ ಅಂದ್ರೆ ಅದಕ್ಕೆ. ಆಮೇಲೆ ಪ್ರತಿಪೂರ್ವ ಕಿನ್ಗತೌ ಇತ್ಯುಪಸದ್ ಪ್ರಾಂಚ ಪ್ರಜ್ಞಾನಂ ಬ್ರಹ್ಮ, ಅದಕ್ಕೆ ಜ್ಞಾನ ಬರ್ತಾ ಅದಕ್ಕೆ ಉಪಸರ್ಗ ಬರುತ್ತೆ. ಉಪಸರ್ಗ ಒಂದು ಪ್ರಜ್ಞಾನಂ ಆಗುತ್ತೆ, ಪ್ರಜ್ಞಾನಂ ಬ್ರಹ್ಮ ಅನ್ನೋದೆಲ್ಲ ಪ್ರತ್ಯಯ ಅನ್ನುವುದಕ್ಕೆ ಇದು ಶಂಕರ ಹೇಳಿದ್ದೆ, ಅದನ್ನೇ ಹೇಳ್ತಾರೆ ಇವರು, ಅದನ್ನ ಹೇಳ್ತಾರೆ. ಸರ್ವೇಷಾಂ ದರ್ಶನಂ ಯಸ್ಯ ಸ ಸರ್ವದರ್ಶನಃ ತದ್ದರ್ಶನಾನ್ ಅಧಿಕಾರಿಣಃ ಪ್ರತಿ ಸರ್ವಂ ದರ್ಶಯತಿ ವಾ ಸರ್ವದರ್ಶನಃ. ಅವಾಗ ಸರ್ವೇಷಾಂ ದರ್ಶನಂ ಯಸ್ಯ ಸ, ಎಲ್ಲಾ ಸಮಯದಲ್ಲೂ ಯಾವಾಗ ಎಲ್ಲವೂ ಯಾರಿಗೆ ಕಾಣುತ್ತೋ ಅದರಿಂದ ಅವನು ಸರ್ವದರ್ಶನ. ಅಂದ್ರೆ ಎಲ್ಲಾ ಕಾಲದಲ್ಲೂ ಅನಂತ ಕೋಟಿ ಬ್ರಹ್ಮಾಂಡಗಳೇ ನಡೆಯುವ ಪ್ರತಿಯೊಂದು ಅವನಿಗೆ ತಿಳಿಯುತ್ತಲ್ಲ, ಅದರಿಂದ ನೋಡ್ತಾನೆ ಅವನು, ಅದರಿಂದ ಸರ್ವದರ್ಶನ ಅಂತ ಹೇಳಿದ್ರು. ಇಲ್ಲ ತದ್ದರ್ಶನಂ ಅಧಿಕಾರಿಣಃ, ಭಗವಂತ ನೋಡಕ್ಕೆ ಅಧಿಕಾರಿಗಳು. ಈಗ ಅರ್ಜುನನಿಗೆ ಅವನು ಸ್ನೇಹಪೂರ್ವಕವಾಗಿ ಕೊಟ್ಟ,
ದಿವ್ಯಂ ದದಾಮಿತೆ ಚಕ್ಷುಹು ನೋಡುವಂತ ಆ ತರ ಅನೇಕ ಇವರಿಗೆ ಭಗವಂತ ಮಾರ್ಕಂಡೇಯರು ಕೊಟ್ಟಿದ್ದಾನೆ, ಅನೇಕ ಜನಗಳು ಕೊಟ್ಟಿದ್ದಾನೆ ಈ ತರ. ಆದ್ರಿಂದ ಅದಕ್ಕೆ ಅಧಿಕಾರಿಗಳು ತಪಸ್ಸನ್ನ ಮಾಡಿ ಜ್ಞಾನವನ್ನ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಂಡು ಇರ್ತಾರಲ್ಲ ಅಂತ ಅಧಿಕಾರಿಗಳಿಗೆ ಪ್ರತಿ ಸರ್ವಂ ದರ್ಶಯತೀತಿ, ಅವರಿಗೆ ಎಲ್ಲವನ್ನೂ ತೋರಿಸ್ತಾನೆ. ಹೇಗೆ ಅರ್ಜುನಿಗೆ ವಿಶ್ವರೂಪವನ್ನೇ ತೋರಿಸೋದು ನಾವು, ವಿಶ್ವರೂಪದ ಎಲ್ಲವೂ ಸ್ಥಿತಿ ಇಲ್ಲ ಎಲ್ಲವೂ ಆಗೋದು ಕಾಣ್ತಾ ಇತ್ತು ಅವನಿಗೆ, ಎಲ್ಲವನ್ನೂ ತೋರಿಸೋದ್ರಿಂದ ಇವನು ಸರ್ವದರ್ಶನ. ತನಗೆ ಯಾರು ಅತ್ಯಂತ ಪ್ರಿಯನೋ ಅತ್ಯಂತ ಬೇಕಾತಾರೋ ಆ ಭಕ್ತರಿಗೆ ತೋರಿಸೋದ್ರಿಂದ ಸರ್ವದರ್ಶನ. ಆಮೇಲೆ ಸರ್ವಂ ಪಶ್ಚಾತೀತಿವ ಸರ್ವದರ್ಶನ, ಎಲ್ಲವನ್ನೂ ನೋಡೋದ್ರಿಂದಲೂ ಸಹ ಸರ್ವದರ್ಶನ ಅಂತ ಹೇಳ್ಬೋದು. ಕಡೆಗೆ ಅದೇ ಅವ್ರು ಹೇಳ್ತಾರೆ ವಿಶ್ವತಶ್ಚಕ್ಷು, ಆಮೇಲೆ ಹೇಳ್ತಾರೆ ಆಮೇಲೆ ಇದು ವಿಶ್ವತಶ್ಚಕ್ಷು ಅಂತ ಎಲ್ಲವನ್ನೂ ಶ್ರುತಿ ಕೊಂಡಾಡುತ್ತಲ್ಲ ಅದರಿಂದ ಅದನ್ನು ಹೇಳ್ತಾರೆ. ಆಮೇಲೆ ವಿಶ್ವಾಕ್ಷ ವಿಶ್ವತಶ್ಚಕ್ಷು ಕೊಂಡೋದ್ರಿಂದ ಅವನು ಎಲ್ಲವನ್ನು ನೋಡ್ತಾನೆ ಅಂದ್ಬಿಟ್ಟು ಅಲ್ಲಿ ಇದನ್ನ ಮುಗಿಸ್ತಾರೆ. ಇಲ್ಲಿ ಟೈಮ್ ಆಯ್ತು. ಇದು ಇವ್ರದ್ದೇನೋ ವಿಶೇಷವಾಗಿದೆಯಾ ನೋಡ್ತೀನಿ, ಇಲ್ಲದೆ ಇದೆ ಅಂದ್ರೆ ಇದು ಹೋಗೋಣ. ನೋಡಿ ಯಾವ್ದು ವಿಶೇಷವಾಗಿ ಹೇಳ್ತೀವಿ ಅಂತ ಹೇಳ್ತೀವಿ ಅವ್ರಿಗೆ. ಶರಣ ಮುಂದ್ರೆ ನಾವು ಹೇಳಿದ್ದು ಹೇಳ್ತಾರೆ ಹೇಳ್ತಿಂದ. ಇವರು ಪ್ರಜಾಭಾವ ಅನ್ನೋದಕ್ಕೆ ಒಂದು ಸ್ವಲ್ಪ ಅದು ಯಾರು ಈ ಪ್ರಜಾಭಾವ ಅನ್ನೋದಕ್ಕೆ ಇಲ್ಲಿ ಕ್ವಾಲಿಫೈ ಮಾಡ್ತಾರೆ. ಯಾರು ಧರ್ಮದ ಮಾರ್ಗದಲ್ಲಿ ಇದ್ದು ಜ್ಞಾನದ ಹಸಿವುಳ್ಳವರಾಗಿದ್ದಾರೋ, ಅಂದ್ರೆ ಭಗವಂತನ ನೋಡ್ಬೇಕು ಜ್ಞಾನವನ್ನ ಪಡ್ಕೋಬೇಕು ಅಂತ ಯಾರು ಇರ್ತಾರೋ ಅವರು ಭಗವಂತನಲ್ಲಿ ಶರಣಾಗತರಾಗ್ತಾರೆ. ಅಂತಹ ಆಗಕ್ಕೆ ಬಂದಂತ ಜನಗಳಿಗೆ ಪ್ರಜಾ ಅಂತ ಹೇಳ್ತಾರೆ. ಯಾರು ಭಗವಂತನಲ್ಲಿ ಮೋಕ್ಷವನ್ನು ಪಡ್ಕೋಬೇಕು ಅಂತ ಜ್ಞಾನವನ್ನು ಪಡ್ಕೋವರಿಗೆ ಪ್ರಜಾ ಅಂತಾರೆ. ಭವ ಅಂದ್ರೆ ಆನಂದವನ್ನು, ಅಂತಹ ಜನಗಳಿಗೆ ಅಂತಹ ಶರಣರಿಗೆ ಇವನು ಆನಂದವನ್ನು ಉಂಟು ಮಾಡೋದ್ರಿಂದ ಪ್ರಜಾಭವ ಅಂದ್ಬಿಟ್ಟು, ಅಂದ್ರೆ ಅವರಿಗೆ ಧರ್ಮ ಮತ್ತು ಜ್ಞಾನದ ಮಾರ್ಗದಲ್ಲಿ ಹೋಗೋದಕ್ಕೆ ಅವರಿಗೆ ಆನಂದ ಪ್ರಧಾನ ಆಗಿರುವಂತ ಭಗವಂತ ಅಂತ ಹೇಳ್ತಾರೆ ಕಡೆಗೆ. ಅದೇ ಇದನ್ನ ಆಹಾ ಅನ್ನೋದಕ್ಕೆ ನಮ್ಮ ಇವರು ವ್ಯಾಖ್ಯಾನ ಮಾಡಿದ್ದೆ ವಿಶೇಷವಾಗಿದ್ದೆ. ಈ ಸಂವತ್ಸರ ಅನ್ನೋದಕ್ಕೆ ಇವರು ಕಾಲವನ್ನ ಮಾಡ್ತಾರೆ. ಅಂದ್ರೆ ಸಂವತ್ಸರ ಅನ್ನೋದು ಸಂಸ್ಕೃತದಲ್ಲಿ ಒಂದು ವರ್ಷಕ್ಕೆ ಇದು ಸಂವತ್ಸರ ಅಂತ. 360 ದಿನಗಳಿಗೆ ಅದು 360 ಹಗಲು 360 ರಾತ್ರಿ ಇರ್ತಾ. ಇದಕ್ಕೆ ಈ ತರ ಒಂದು 100 ವರ್ಷ ಮನುಷ್ಯನಿಗೆ ಒಂದು ಆಯಸ್ಸು. ಅಂದ್ರೆ 36,000 ಹಗಲು 36,000 ರಾತ್ರಿ ಎಷ್ಟಾಯ್ತು ಅವಾಗ? 36 72,000 ಆಯ್ತು ಅವರಿಗೆ. 72,000 ಹಗಲು ರಾತ್ರಿ ಒಂದು ಅಂದ್ರೆ 36,000 ಹಗಲು ರಾತ್ರಿ ಸೇರಿದ್ರೆ 72,000 ಆಯ್ತು. ನಮಗೆ ಈ ಶಾಸ್ತ್ರದ ಪ್ರಕಾರ ನಮ್ಮ ದೇಹದಲ್ಲಿ 72,000 ನಾಡಿಗಳಿದೆಯಂತೆ. ಅದರಿಂದ ಆ 72,000 ನಾಡಿಗಳಿದಂತೆ ಅದು 360 ಅಸ್ಥಿಗಳಿಂದ ತುಂಬಿದಂತೆ. ಈ ನೋಡಿ ಸಮಯಕ್ಕೂ ಇದಕ್ಕೂ ನಮ್ಮ ದೇಹಕ್ಕೂ ಒಂದು ಇದಿದೆ. 360 ಅಸ್ಥಿಗಳಿಂದ ಇದು 72 ನಾಡಿಗಳು ಆ ಅಸ್ಥಿಗಳಲ್ಲಿ ಇದೆ ಅನ್ಬಿಟ್ಟು ಅಂತ. ಹಾಗಾಗಿ ಅದಕ್ಕೆ ಇದು ಯಜ್ಞಕೊಂಡ ಎಲ್ಲ ಮಾಡ್ಬೇಕಾದ್ರು 360 720 ಈ ತರ ಇದರಲ್ಲೇ ಮಾಡ್ಕೊಂಡು ಹೋಗ್ತಾರೆ ಅವರು. ಇಟ್ಟಿಗೆ ನಡ್ಬೇಕಾದ್ರೆ ಆ ತರ ಇಟ್ಕೊಂಡು ಹೋಗ್ತಾರೆ ಅದಕ್ಕೆ. ಅದರಿಂದ ಈ ತರ ಎಲ್ಲವನ್ನೂ ನಿಯಂತ್ರಣ ಮಾಡ್ತಾನ ಭಗವಂತ. ಈ ಹಗಲು ರಾತ್ರಿ ಆಮೇಲೆ ಈ ನಾಡಿಗಳು ಎಲ್ಲವನ್ನೂ ನಿಯಂತ್ರಣ ಮಾಡ್ತಾನೆ. ಅದರಿಂದ ಅವನು ಸಂವತ್ಸರ ಅಂದ್ಬಿಟ್ಟು ಮಾಡ್ತಾರೆ ಕಡೆಗೆ. ಇದಕ್ಕೆ ವ್ಯಾಲಹ ಎಲ್ಲ ಹಿಡಿದು ಪ್ರಖ್ಯಾತ ಸರ್ವದರ್ಶ ಅಷ್ಟೇ, ಇನ್ನು ಬೇರೆ ಏನಿಲ್ಲ. ಇಲ್ಲಿಗೆ ನಿಲ್ಲಿಸ್ಕೊಂಡು ಆಗಿದೆ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ
श्रीमते वेङ्कटेशाय वेदान्तगुरवे नमः। वादिद्विपशिरो भङ्गपञ्चाननपराक्रमः श्रीमान् वेङ्कटनाथार्यः चिरं विजयतां भुवि। पराशरभट्टार्यः श्रीरङ्गेशपुरोहितः श्रीवत्साङ्गसुतः श्रीमान् श्रेयसे मेस्तु भूयसे। आकाशात् पतितन्तोऽयं यथा गच्छति सागरं सर्वदेव नमस्कारः केशवं प्रतिगच्छति केशवं प्रतिगच्छति केशवं प्रतिगच्छति। ॐ शान्तिः शान्तिः शान्तिः। कायेन वाचा मनसेन्द्रियैर्वा बुद्ध्यात्मना वा प्रकृते स्वभावात् करोमि यद्यत् सकलं परस्मै नारायणायेति समर्पयामि। ನಾಳೆ ದಿವಸ ಕ್ಲಾಸ್ ಇರಲ್ಲ, ಎಲ್ಲ ಇಲ್ಲಿಗೆ ಬರಬೇಕು, ದೂರದಿಂದ ಬರೋವಾಗಲಾಗುತ್ತೆ. ನಾಳೆ ಒಂದಿನ ಕ್ಲಾಸ್ ಇರಲ್ಲ, ನಾಳಿದ್ದು ಶುಕ್ರವಾರ ಸ್ತೋತ್ರ ಉಂಟು. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ.